ದಿನದ ಭಾನುವಾರ ಕೊಟ್ಟಂತ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ಭಾನುವಾರದ ಆರಾಧನೆ ನಿಮ್ಮೆಲ್ಲರೂ ಕೂಡ ಸಭೆ ಆಗಿದ್ದು ಈ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತ ಮಾಡ್ತೀನಿ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿಮಗೆ ಸ್ತೋತ್ರಪ್ಪ, ಈ ರೀತಿ ನೀನು ಮಾಡಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಚೀಸ್. ಅದೇ ರೀತಿ ಕೂಡ ನಮ್ಮ ಚಪ್ಪಾಳಿ ಬಂದಿಗೆ ನಮ್ಮ ಮಧ್ಯದಲ್ಲಿ ದೇವರಾತ್ಮನ ಪರಿಶುದ್ಧಾತ್ಮನ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಹೃದಯಪೂರ್ವಕವಾಗಿ ಸಂಪೂರ್ಣವಾಗಿ ಆತನ ಕರಗಳಿಗೆ ಒಪ್ಪಿಸಿ ದೇವರೇ ಇವತ್ತು ಯಾವುದು ಪರಿಶುದ್ಧಾತ್ಮ ನಮ್ಮ ಮಧ್ಯದಲ್ಲಿ ಎಂಬುದಾಗಿ ಪರಿಶುದ್ಧಾತ್ಮ ನಮ್ಮ ಹೃದಯದೊಳಗೆ ಪರಿಶುದ್ಧಾತ್ಮ ಸ್ವಾಗತ ಮಾಡುವ. ನಮ್ಮ ಚಪ್ಪಾಳವನಿಗೆ ಪರಿಶುದ್ಧಾತ್ಮ ನಮ್ಮ ಕರೆದುಕೊಳ್ಳುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಪರಿಶುದ್ಧನು 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 ಪರಿಶುದ್ಧಾತ್ಮ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಪರಿಶುದ್ಧಾತ್ಮ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರಪ್ಪ. ಪರಿಶುದ್ಧಾತ್ಮ ನಿಮಗೆ ಸ್ತೋತ್ರಪ್ಪ. ನೀನ್ ತಾನೇ ಅವದು ಸ್ವಾಮಪ್ಪ. ದೇವರೇ ಅವದು ಸ್ವಾಮಪ್ಪ. ದೇವರಪ್ಪ ಈ ಸಮಯದಲ್ಲಪ್ಪ ನಾವು ಸ್ವಾಗತ ಮಾಡ್ತೇವೆ ಸ್ವಾಮಿ. ನೀನ್ ಅವದು ಸ್ವಾಮಪ್ಪ, ನಿನ್ನ ಪರಿಶುದ್ಧಾತ್ಮನಪ್ಪ ನಿನ್ನನ್ನು ಸ್ವಾಗತ ಮಾಡ್ತೇವಪ್ಪ. ದೇವರಪ್ಪ ನೀನು ನಮ್ಮ ಮಧ್ಯದಲ್ಲಿ ಅವದು ಸ್ವಾಮಪ್ಪ ಇಳಿದು ಬಂದು ಕರ್ತನಪ್ಪ ನೀನು ಅದ್ಭುತವಾಗಿ ಅತ್ಯುತ್ತರವಾಗಿ ನಡೆಸುವುದು ಬೇಕೆಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಪರಿಶುದ್ಧಾತ್ಮನ ಅವದು ಸ್ವಾಮಪ್ಪ ನಿನ್ನ ಮಹಿಮೆಯನ್ನು ಸ್ವಾಗತಿಸ್ತೇವೆ ಸ್ವಾಮಿ. ನಿನ್ನ ಕೃಪೆಯನ್ನು ಸ್ವಾಗತಿಸ್ತೇವೆ ಸ್ವಾಮಿ. ಓ ತಂದೆಯಾದ ದೇವರಪ್ಪ ನೀನ್ ತಾನೇ ನಡೆಸು ಸ್ವಾಮಪ್ಪ. ನೀನ್ ತಾನೇ ಕರ್ತನೆ ಈ ಸಮಯದಲ್ಲಿ ಕರ್ತನೆ ಒಬ್ಬೊಬ್ಬ ಹೃದಯದಲ್ಲಿ ಕರ್ತನಪ್ಪ ಪರಿಶುದ್ಧಾತ್ಮನಪ್ಪ ಹೌದು ಸ್ವಾಮಪ್ಪ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯದಲ್ಲಪ್ಪ ನಾವು ಕರೆದುಕೊಳ್ತೇವೆ ಸ್ವಾಮಿ. ನಿನ್ನ ಕೃಪೆಯನ್ನು ಬೇಡಿಕೊಳ್ತೇವೆ ಸ್ವಾಮಿ. ಪರಿಶುದ್ಧಾತ್ಮನಪ್ಪ ನಿನ್ನ ಕೃಪೆಯಪ್ಪ, ಪರಿಶುದ್ಧಾತ್ಮನ ಕೃಪೆ, ಪರಿಶುದ್ಧಾತ್ಮನ ಅನುನ್ನತೆ, ಪರಿಶುದ್ಧಾತ್ಮನ ಹೌದು ಸ್ವಾಮಪ್ಪ. ಓ ದೇವರೇ ಹೌದು ಸ್ವಾಮಪ್ಪ ನಿಮ್ಮ ನೀವೆಲ್ಲದಲ್ಪ ನಮ್ಮನ್ನ ಸೋದು ಸ್ವಾಮಿ ಚಪ್ಪಾಳವೊಂದಿಗೆ ಸ್ವಾಗತಿಸ್ತೇವೆ. ವೆಲ್ಕಮ್ ಇನ್ ದ ಹೋಲಿ, ವಿ ರೀಡ್ ದ ಲಾರ್ಡ್ ಟು ದ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ದೇವ. ಪರಿಶುದ್ಧಾತ್ಮನಪ್ಪ ನಿನ್ನ ಉಪಸ್ಥಿತಿ ಸ್ವಾಮಿ. ಈಗ ನಮ್ಮ ಮಧ್ಯದಲ್ಲಿ ಕರ್ತನೆ ಹೌದು ಸುಮ್ಮನೆ ಸ್ತುತಿಗಳು ಕರ್ತನೆ ಹೌದು ಸುಮ್ಮಪ್ಪ ನಿನ್ನ ಸ್ವಾಗತ ಮಾಡುವಾಗ ನಿನ್ನ ಉಪಸ್ಥಿತಿ ಅಪ್ಪ ಹೌದು ಸುಮ್ಮಪ್ಪ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರಪ್ಪ. ದೇವರೇ ಹೌದು ಸುಮ್ಮಪ್ಪ ಆಲ್ರೆಡಿ ಹೌದು ಸುಮ್ಮನೆ ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಸ್ವಾಗತಿಸ್ತೇವೆ ಸ್ವಾಮಪ್ಪ. ದೇವರೇ ನೀನು ಅದ್ಭುತನದವರದಕ್ಕಾಗಿ ಸ್ತೋತ್ರ. ನಮ್ಮ ಆರಾಧನೆಗೆ ಹೌದು ಸುಮ್ಮ ಕರ್ತನೆ ಸ್ವೀಕರಿಸುವ ದೇವರು ಅಪ್ಪ. ನಮ್ಮ ಸ್ತುತಿಗಳನ್ನು ಕರ್ತನೆ ಹೌದು ಸುಮ್ಮ ಕೇಳುವ ದೇವರು, ನಮ್ಮ ಕೂಗುಗಳನ್ನು ಕೇಳುವ ದೇವರು ನೀಗಾಗಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರಪ್ಪ. ಪರಿಶುದ್ಧಾತ್ಮನಪ್ಪ ನಿನ್ನ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತೇನಪ್ಪ. ನೀನ್ ತಾನೇ ನಡೆಸಬೇಕೆಂಬುದಾಗಿ ಸ್ವಾಮಿ. ಪರಿಶುದ್ಧಾತ್ಮನ ಕರ್ತನೆ ಹೌದು ಸುಮ್ಮಪ್ಪ. ದೇವರೇ ನೀನ್ ತಾನೇ ಬಲಪಡಿಸಬೇಕೆಂಬುದಾಗಿ ನಾವು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತೇವೆ ತಂದೆ. ನಿನಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧಾತ್ಮ ನಿಮಗೆ ಸ್ತೋತ್ರ ಯೇಸುವೇ ಅಪ್ಪ ಹೌದು ಸುಮ್ಮಪ್ಪ. ಈ ಸಮಯದಲ್ಲಿ ಕರ್ತನಪ್ಪ ಗೋ ನಿನ್ನ ಕಾರ್ಯಗಳಿಗೆ ಒಪ್ಪಿಸುವಾಗ ನೀನ್ ತಾನೇ ಒಬ್ಬೊಬ್ಬರನ್ನಾಗಿ ಬಲಪಡಿಸಿ ಕರ್ತನಪ್ಪ ಈ ಆರಾಧನೆಗಳನ್ನು ಮಾಡುವಾಗ ಕರ್ತನೆ ಹೌದು ಸುಮ್ಮಪ್ಪ ಎಲ್ಲ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ಕರ್ತನೆ ಆತ್ಮ ಭರಿತರನ್ನಾಗಿ ನೀನು ಸಿದ್ಧಪಡಿಸಿ ಕರ್ತನೆ ಆರಾಧನೆಗೆ ನಡೆಸಿರೆಂಬುದಾಗಿ ಬೇಡಿಕೊಳ್ತೀನಪ್ಪ. ಕರ್ತನೆ ಹೌದು ಸುಮ್ಮಪ್ಪ ಈ ಒಂದು ಕರ್ತನೆ ಹೌದು ಸುಮ್ಮಪ್ಪ ಈ ಪ್ರಾರಂಭದಿಂದ ಕರ್ತನೆ ಕೊನೆವರೆಗೆ ನೀನ್ ತಾನೇ ನಡೆಸಬೇಕು, ಇಂತಹ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ನಾವು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತೇವೆ ಪರಿಶುದ್ಧಾತ್ಮನಪ್ಪ. ನಿನ್ನ ನೇಂತಿರಿಗೆ ತೆಗೆದುಕೋ ಪರಿಶುದ್ಧಾತ್ಮನಪ್ಪ. ಈ ಸ್ಥಳವು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತೇವೆ ಸ್ವಾಮಿ. ಪರಿಶುದ್ಧಾತ್ಮನದ ತುಂಬಲು ಪಡಲಿ ಸ್ವಾಮಿ. ಒಬ್ಬೊಬ್ಬರು ಹೌದು ಸುಮ್ಮಪ್ಪ ಬಲಪಡಿಸಿರಿ ಕರ್ತನೆಪ್ಪ. ನೀನ್ ತಾನೇ ಹೌದು ಸುಮ್ಮಪ್ಪ ತುಂಬಿಸಬೇಕು, ನೀನ್ ತಾನೇ ಬಲಪಡಿಸಿರಿ ಕರ್ತನೆ ಹೌದು ಸುಮ್ಮಪ್ಪ. ನೀನ್ ತಾನೇ ಸಿದ್ಧಪಡಿಸಬೇಕೆಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿಯಪ್ಪ. ಈ ಸಮಯದಲ್ಲಿ ಕರ್ತನೆ ಹೌದು ಸುಮ್ಮಪ್ಪ ಎಲ್ಲ ಹೃದಯಪೂರ್ವಕವಾಗಿ ಕರ್ತನೆ ಬೇಡಿಕೊಳ್ತೇವೆ ಸ್ವಾಮಿ. ನಿಮ್ಮನ್ನು ಆರಾಧಿಸುವಂತೆಪ್ಪ, ನಿಮ್ಮನ್ನು ಸ್ತುತಿಸುವಂತೆ ಸ್ವಾಮಿ. ಬಾಗಿಲುಗಳು ತೆರೆಯಲಿದೆವರದಕ್ಕಾಗಿ ಸ್ತೋತ್ರ. ಕರ್ತನೆ ಹೌದು ಸುಮ್ಮಪ್ಪ ಎಲ್ಲರಿಗೆ ಹೌದು ಸುಮ್ಮ ಫ್ರೀ ಆದ ಹೌದು ಸುಮ್ಮ ಉಂಟಾಗಲಿದೆವರಪ್ಪ. ಇವರೆಲ್ಲರಿಗೂ ಫ್ರೀ ಆಗಲಿ ನಿಮ್ಮನ್ನು ಆರಾಧನೆ ಮಾಡಲಿಕ್ಕೆ ಸ್ವಾಮಿ. ಪರಿಶುದ್ಧಾತ್ಮ ನಿಮ್ಮ ಕಾರ್ಯಗಳನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಈಗ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತೇವಪ್ಪ. ಬಂದಂತ ಮಕ್ಕಳು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತೇವೆ ಸ್ವಾಮಿ. ಕರ್ತನೆ ಸ್ಥಳ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತೇವಪ್ಪ. ಎಲ್ಲ ವಧು ಸುಮ್ಮ ಎಲ್ಲ ಸೌಂಡ್ ಸಿಸ್ಟಮ್ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತೇವೆ ಸ್ವಾಮಿ. ಎಲ್ಲ ಮೈಕ್ ಸಿಸ್ಟಮ್ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತೇವೆಪ್ಪ. ನೀನ್ ತಾನೇ ನಡೆಸಬೇಕು ಸ್ವಾಮಿ. ಈ ಪ್ರಾರಂಭದಿಂದ ಕರ್ತನೆ ಹೌದು ಸುಮ್ಮಪ್ಪ ಕೊನೆವರೆಗೆ ನಡೆಸಿರಪ್ಪ. ಈ ಪ್ರಾರ್ಥನೆ ಪ್ರಾರಂಭದಿಂದ ಸ್ವಾಮಿ ಈ ಆರಾಧನೆಯಿಂದ ಅದು ಸುಮ್ಮಪ್ಪ ಶುರು ಮಾಡಿದ ಪ್ರತಿಯೊಂದು ಕಾರ್ಯಗಳು ದೇವರೇ ನಿನ್ನ ಚಿತ್ತದಂತ ನಡೆಯಲಿದೆವರದಕ್ಕಾಗಿ ಸ್ತೋತ್ರ. ಓ ಥ್ಯಾಂಕ್ ಯು ಲಾರ್ಡ್. ತಂದೆ ಮೇಲೆ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತೀವಿ ಸ್ವಾಮಿ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ವಾಮಿಯಪ್ಪ. ಎಲ್ಲ ಕೀರ್ತನೆ ಭಾಗ ಕೂಡ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತೇವೆಪ್ಪ. ಕಾಣಿಕೆ ಭಾಗ ಹೌದು ಸ್ವಾಮಿಯಪ್ಪ. ಕರ್ತನ ಭೋಜನ ಭಾಗ ಕೂಡ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತೇವೆ, ಒಪ್ಪಿಸಿ ಕೊಡ್ತೇವೆ ಸ್ವಾಮಿ. ನೀನ್ ತಾನೇ ನಡೆಸು ಸ್ವಾಮಿ. ನೀನ್ ತಾನೇ ಮಹಿಮೆ ಹೊಂದಬೇಕಪ್ಪ ಎಲ್ಲಾ ಕಾರ್ಯಗಳಲ್ಲಿ ಸ್ವಾಮಿಯಪ್ಪ. ಸಭೆಯಲ್ಲಿ ನಡೆಯುವ ಎಲ್ಲಾ ಕಾರ್ಯಗಳಲ್ಲಿ ಸ್ವಾಮಿ ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ ಕರ್ತನೆಪ್ಪ. ಈ ಸಮಯಗರ್ತನೆ ಹೌದು ಸ್ವಾಮಿಯಪ್ಪ ನಿಮ್ಮನ್ನು ಹೌದು ಸ್ವಾಮಿಯಪ್ಪ ಕರಗಳನ್ನು ಎತ್ತಿ ಆರಾಧಿಸುವಾಗ ದೇವರೇ ಕರ್ತನೆ ಅದ್ಭುತಗಳು ಅತಿಶ್ರೀಗಳು ಉಂಟಾಗಲಿ ಸ್ವಾಮಿ. ಮಕ್ಕಳ ಮೇಲೆ ಬಿಡುಗಡೆ ಉಂಟಾಗಲಿ ಕರ್ತನೆ. ನಿನ್ನ ಪ್ರಸನ್ನತೆ ಇಳಿಯಲಿ ದೇವರಪ್ಪ. ಕರ್ತನೆ ಪರಲೋಕದ ಬಾಗಿಲುಗಳ ತೆರೆಯಲಿ ಸ್ವಾಮಿ. ಕರ್ತನೆ ಹೌದು ಸ್ವಾಮಿಯಪ್ಪ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿಯಪ್ಪ. ಎಲ್ಲಿ ನನ್ನ ನಾಮದಲ್ಲಿ ಇಬ್ಬರು ಮೂವರು ಸೇರಿ ಪ್ರಾರ್ಥಿಸಿದರು ಅವರ ಮಧ್ಯದಲ್ಲಿ ನಾನು ಇದ್ದೇನೆಂಬುದಾಗಿ ಸ್ವಾಮಿ. ಸಭೆಯಾಗಿ ಸೇರಿ ನಿಮ್ಮನ್ನು ಆರಾಧಿಸಿ ಸುತ್ತಿಗೆ ಬಂದಂತ ಪ್ರತಿಯೊಂದು ಮಕ್ಕಳ ಮಧ್ಯದಪ್ಪ
ಕರ್ತನೆಪ್ಪ, ನೀನು ಬಲವಾಗಿ ಇಳಿದುದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ನೇಂತರಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿಯಪ್ಪ. ನೀನ್ ತಾನೇ ಬಲಪಡಿಸು, ನೀನ್ ತಾನೇ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ನಾವು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿಯಪ್ಪ. ಈಗೋ ಹೀಗೆ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಎಲ್ಲ ಸೌಂಡ್ ಸಿಸ್ಟಮ್ ಕರ್ತನೆಪ್ಪ, ಎಲ್ಲ ಆರಾಧನಾ ತಂಡಗಳನ್ನು ಕೂಡ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿಕೊಡ್ತೇನೆಪ್ಪ. ಕರ್ತನೆ, ಮುಂದೆ ನಿಂತ ಯಾವುದು ಸ್ವಾಮಿ ಆರಾಧನೆ ಮಾಡುವ ಎಲ್ಲ ತಂಡಗಳನ್ನು ಸ್ವಾಮಿ ನೀನು ಆಶೀರ್ವಾದ ಮಾಡಬೇಕು ಸ್ವಾಮಿ. ಅವರಿಂದ ಬರುವಂತ ಪ್ರತಿಯೊಂದು ಹಾಡುಗಳನ್ನು ಸ್ವಾಮಿಯಪ್ಪ ಮುಖಾಂತರವಾಗಿದ್ದೇವೆ. ಇಲ್ಲಿ ಅನೇಕರಿಗೆ ಬಿಡುಗಡೆಗಳು, ಸ್ವಸ್ಥತೆಗಳು ಉಂಟಾಗಲಿ ಸ್ವಾಮಿ. ಇವರ ಜೀವಿತದಲ್ಲಿ ಒಂದು ಬದಲಾವಣೆಗಳು ಉಂಟಾಗಲಿ ಕರ್ತನೆಪ್ಪ. ಈಗಲೇ ಕೂಡಲೇ ಒಂದು ಸ್ವಾಮಿಯಪ್ಪ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ. ನೀನು ಆಶೀರ್ವಾದ ಮಾಡು, ನೀನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ಈ ರೀತಿ ನೀನು ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಎಲ್ಲ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಎಲ್ಲ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೀರಿ ತಂದೆ ಆದ್ದೇವೆ. ಆಮೆನ್. ನಾವೀಗ ಭಾಗಕ್ಕೆ ಹೋಗ್ತಾ ಇದ್ದೇವೆ. ಕೀರ್ತನೆ ಓದ್ತಾ ಇದ್ದಾಳೆ ಅವಳು, ಅಂಜನಿನ ಬರ್ತಾಳೆ, ಕೀರ್ತನೆ ಓದ್ತಾಳೆ. ನಮ್ಮೊಟ್ಟಿಗೆ ಯಾರ್ಯಾರು ಜಾಯಿನ್ ಆಗಿದ್ದೀರಿ ಫೇಸ್ಬುಕ್ಕಲ್ಲಿ ದೇವರಿಗೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಕೀರ್ತನೆ 34. ಹದಿನೇಳರಿಂದ 22 ವಾಕ್ಯ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ. ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. ದುಷ್ಟನ ಕೆಡುಕು ಅವನನ್ನೇ ಕೊಲ್ಲುವುದು. ನೀತಿವಂತನನ್ನು ದ್ವೇಷಿಸುವವರು ಅಪರಾಧಿಗಳೆಂದು ಎಣಿಸಲ್ಪಡುವರು. ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ. ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಾರ್ಥಿಸುವ. ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಇದುವರೆಗೆ ನಡೆಸಿದೆ, ಅದು ನಿನ್ನ ಕೃಪೆಯಾಗಿದೆ ಯೇಸುವೆ. ನಮ್ಮ ಬಲದಿಂದ ನಮ್ಮ ಶಕ್ತಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ ಯೇಸುವೆ. ಕರುಣಾಮಯನಾದ ಪ್ರೀತಿ ಸ್ವರೂಪನಾದ ದೇವರು ನೀನು ಆಗಿದೆ ಯೇಸುವೆ. ಯೇಸುವೆ, ನಾವು ಮಾಡುವ ಈಗ ಆರಾಧನೆಯಲ್ಲಿ, ಸ್ತುತಿ ಆರಾಧನೆಯಲ್ಲಿ ಮಹಿಮೆ ಹೊಂದಬೇಕು ಯೇಸುವೆ. ಕಾಣಿಕೆ ಭಾಗದಲ್ಲಿ, ಪ್ರಾರ್ಥನಾ ಭೋಜನದಲ್ಲಿ ನೀನು ಆಶೀರ್ವದಿಸಿ ಯೇಸುವೆ. ವಾಕ್ಯದ ಭಾಗದಲ್ಲಿ ಹಾಗೆ ಬಿಡುಗಡೆಯ ಭಾಗದಲ್ಲಿ ನೀನು ಆಶೀರ್ವಾದವನ್ನು ಪಡೆಯುತ್ತೇವೆ. ಶುರುವಿಂದ ಅಂತ್ಯದವರೆಗೆ ನೀನು ನಡೆಸ್ತೀವಿ ಯೇಸುವೆ. ಸ್ತುತಿ ಆರಾಧನೆಯಲ್ಲಿ ನಿನ್ನ ಮಹಿಮೆ ಇಳಿದು ಬರಲಿ. ಎಲ್ಲರ ಜೀವಿತ ಪ್ರಸನ್ನತೆಯನ್ನು ಆವರಿಸಿ ಯೇಸುವೆ. ಹಾಗೆ ಕರ್ತನ ವಾಕ್ಯವನ್ನು ಸೇವಕರು ಓದುವಾಗ ಅವರಲ್ಲಿ ನೀನು ಮಾತನಾಡಿ ಯೇಸುವೆ. ಆ ವಾಕ್ಯಗಳು ಒಬ್ಬೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಲಿ ಯೇಸುವೆ. ಬಿಡುಗಡೆಯ ಪ್ರಾರ್ಥನೆ ಎಲ್ಲರೂ ಅಸ್ವಸ್ಥೆಯನ್ನು ಆರೋಗ್ಯದಾಯಕನಾದ ಯೇಸುವನ್ನು ಹೊಂದಿಕೊಂಡು ಆರೋಗ್ಯದಿಂದ ಇಡುವಂತೆ ಒಬ್ಬೊಬ್ಬರ ಜೀವಿತವನ್ನು ನೀನು ನಡೆಸಿ ಯೇಸುವೆ. ಈ ವರ್ಷವನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ವರ್ಷದ ನಾವು 9ನೇ ತಿಂಗಳ ಮೊದಲನೇ ವಾರದ 1ನೇ ದಿನವನ್ನು ನಾವು ಆರಾಧನೆಗೆ ನಡೆಸುತ್ತೇವೆ ಯೇಸುವೆ. ಎಲ್ಲ ಕೇಡು ಗಂಡಾಂತರದ ಇಷ್ಟರವರೆಗೆ ನೀವು ಕಾಪಾಡಿದಿ ಯೇಸುವೆ. ಅದು ನಿನ್ನ ಕೃಪೆಯಾಗಿದೆ ಯೇಸುವೆ. ಮುಂದಿನ ಜೀವಿತ, ನಿನ್ನ ವಾರ, ದಿನ, ತಿಂಗಳನ್ನು, ವರ್ಷ ನಿನ್ನ ಪಾದ ಬಳಿಗೆ ಸಮರ್ಪಿಸ್ತೇವೆ ಯೇಸುವೆ. ಎಲ್ಲ ರೀತಿಯಿಂದ ನೀನು ಆಶೀರ್ವದಿಸಿ ಯೇಸುವೆ. ಸಭಿಕರನ್ನು ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಆತನ ಕೃಪೆಯು ಶಾಶ್ವತವಾಗಿದ್ದು ಕರೆದಾತನು ನಂಬಿಗಸ್ತನು, ಕೊನೆಯವರೆಗೂ ಕಾಯುವಾತನು ನೀನು ಆಗಿದೆ ಯೇಸುವೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಮಾತ್ರ ಸಲ್ಲಿಸ್ತೇವೆ ಯೇಸುವೆ. ಈ ಪ್ರಾರ್ಥನೆಯನ್ನು ಮುದ್ದಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯಾದ ದೇವರೇ, ಆಮೇನ್.
ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ. ಈ ವೇಳೆಯಲ್ಲಿ ಆತನನ್ನು ಮನಪೂರ್ವಕವಾಗಿ ದೇವರನ್ನು ಸ್ತುತಿಸುವ. ಹಲ್ಲೆಲೂಯಾ. ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವಾಗಿದೆ. ಹಲ್ಲೆಲೂಯಾ ಅಲ್ವಾ? ನಮ್ಮ ದೇವರನ್ನು ಸ್ತುತಿಸುವುದು ನಮಗೆ ಒಳ್ಳೆಯದು. ಹಲ್ಲೆಲೂಯಾ. ನಾವು ಆತನನ್ನು ಎಷ್ಟು ಸ್ತುತಿಸ್ತೇವೋ, ಎಷ್ಟು ಆರಾಧಿಸುತ್ತೇವೆ, ಅದರ ಪ್ರತಿಫಲ ದೇವರು ನಮಗೆ ಕೊಡುವ ಆತನಾಗಿದೆ. ನಾವು ಎಷ್ಟು ಆರಾಧಿಸುತ್ತೇವೆ ಅಷ್ಟು ನಮಗೆ ದೇವರು ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಈ ವೇಳೆಯಲ್ಲಿ ನಾವೆಲ್ಲರೂ ಸಂತೋಷವಾಗಿ ಆತನನ್ನು ಆರಾಧಿಸುವ. Hallelujah. Thank you, Lord. Thank you, Jesus. पवित्र आत्मा, पवित्र आत्मा, ले जाओ यीशु के शरणों में. ಪವಿತ್ರ ಆತ್ಮ. ಎಲ್ಲರೂ ಬಾಯಿ ತೆರೆದು ಕರೆಯುವ. ಎಸ್, ಹಾಲೆಲೂಯಾ. ಆತನು ನಮ್ಮ ಮಧ್ಯದಲ್ಲಿ ಚಲಿಸುವ ಆತನಾಗಿದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ले जाओ यीशु के शरणों में, पवित्र आत्मा. सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए मैं हाथ उठाता हूँ. घुटने टिकाकर हालेलूಯಾ. ದೇವರ ಪ್ರಸನ್ನತೆ ದೇವರ ಒಬ್ಬೊಬ್ಬರ ಮಕ್ಕಳ ಮೇಲೆ ಹೇಳ್ತಾ ಉಂಟು. ಎಸ್, ಹಾಲೆಲೂಯಾ. ಯೇಸು तेरे लिए, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए यीशु की मार्ग है, यीशु की सत्य है. यस, हालेलुया. यीशु के जीवन है, यीशु मेरा प्रभु. यस, हालेलुया. सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए मैं हाथ उठाता हूँ. पवित्र आत्मा. यस, हालेलुया. ಪವಿತ್ರ ಆತ್ಮನೇ, ತಂದೆ, ಒಬ್ಬೊಬ್ಬರ ಮೇಲೆ ನೀನು ಚಲಿಸುವುದಕ್ಕಾಗಿ ಸ್ತೋತ್ರ ದೇವ. ಒಬ್ಬೊಬ್ಬರ ಹೃದಯದಲ್ಲಿ ಕರ್ತನೆ ಸ್ವಾಮಿ ನೀನು ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಯಸ್, ಹಾಲೆಲೂಯಾ. ಪವಿತ್ರ ಆತ್ಮ, ಪವಿತ್ರ ಆತ್ಮ, पवित्र आत्मा ले जाओ यीशु के चरणों में पवित्र आत्मा. Yes, hallelujah. Thank you, Lord. ದೇವರೇ ಪರಿಶುದ್ಧಾತ್ಮನೇ, ಅಪ್ಪ ಪವಿತ್ರ ಆತ್ಮನೇ, ನೀನು ಒಬ್ಬೊಬ್ಬರ ಮೇಲೆ ಚಲಿಸುವುದಕ್ಕಾಗಿ ಸ್ತೋತ್ರಪ್ಪ. ಈ ವೇಳೆಯಲ್ಲಿ ಕರ್ತನೆ ಸ್ವಾಮಿ ನಮ್ಮ ಮಧ್ಯದಲ್ಲಿ ನೀನು ಹಿಡಿದು ಬಂದದಕ್ಕಾಗಿ ಸ್ತೋತ್ರ ದೇವ. ಎಸ್, hallelujah. Hallelujah, hallelujah, hallelujah. Yes, hallelujah. ಎಲ್ಲರೂ ಸಂತೋಷವಾಗಿ
ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಯೆಸ್ ಲಾರ್ಡ್, ಹಲ್ಲೆಲೂಯಾ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ನನ್ನ ಮಕ್ಕಳನ್ನು ಮರೆಯದಂತೆ ಅನುದಿನವೂ ಪೋಷಿಸುವೆ. ನನ್ನ ಮಕ್ಕಳನ್ನು ಮರೆಯದಂತೆ ಅನುದಿನವೂ ಪೋಷಿಸಿದೆ. ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ನಡೆಸಿರುವೆ. ಕೊರತೆಯನ್ನು ಕ್ರಿಸ್ತನಲ್ಲಿ ಮಹಿಮೆಯ ನೀಗಿಸಿ ನಡೆಸಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಮನದಿಂದ ಸಲ್ಲಿಸುವೆ. ಹಲ್ಲೆಲೂಯಾ. ಸಂತೋಷದಿಂದ ಕುಣಿಯುತ್ತಾ ನಲಿಯುತ್ತಾ ಹಲ್ಲೆಲೂಯಾ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಕಳೆದದನ್ನು ಯೋಚಿಸದೆ, ಪುರಾತನವಾದದ್ದು ಚಿಂತಿಸದೆ, ನನ್ನು ಯೋಚಿಸದೆ, ಪುರಾತನ ಕಾಲದ್ದು ಚಿಂತಿಸದೆ, ಹೊಸ ಬಾಗಿಲ ತೆರೆದಿರುವೆ. ಮಹಿಮೆಯ ಕಾರ್ಯವಮಯ. ಹಲ್ಲೆಲೂಯಾ. ಹೊಸ ಬಾಗಿಲು ತೆರೆದಿರುವೆ, ಮಹಿಮೆಯ ಕಾರ್ಯವ ಮಾಡಿರುವೆ. ಯೆಸ್. ಸ್ತೋತ್ರ ನಿಮಗೆ ಸ್ತೋತ್ರ, ಕೋಟಿ ದೇವದೂತರ ಮಧ್ಯದಲ್ಲಿ ಇದ್ದವನು ಯಜ್ಞದ ಕುರಿಮರಿ. ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಪರಿಶುದ್ಧನು ಪರಿಶುದ್ಧನು ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಕಣ್ಣೀರಿಂದ ಬಿತ್ತುವೆನು, ಆನಂದದಿಂದ ಕೊಯ್ಯುವೆನು. ಆಮೆನ್. ಹಲ್ಲೆಲೂಯಾ. ಬಿತ್ತುವೆನು, ಆನಂದದಿಂದ ಕೊಯ್ಯುವೆನು. ಬೇಡಿ ನಿಂತ ಕೈಗಳನ್ನು ಕೊಡುವ ಕೈಯಾಗಿ ಮಾಡಿಸುವೆ. ಆಮೆನ್. ಹಲ್ಲೆಲೂಯಾ. ಕೈಗಳನ್ನು ಕೊಡುವ ಕೈಯಾಗಿ ಮಾಡಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ. ದೇವರ ಸಕಲ ಗ್ಲೋರಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಯೆಸ್. ಹಲ್ಲೆಲೂಯಾ. ಮನದಿಂದ ಸಲ್ಲಿಸಿ. ಎಲ್ಲರೂ ಸೇರಿ ಹೇಳುವ. ಹೇಗೆಂದ್ರೆ ಹೊಸ ಬಾಳನ್ನು ತಂದ ದೇವರಿಗೆ, ಹೊಸ ಆರಂಭವನ್ನು ತಂದ ದೇವರಿಗೆ ನಾವು ಮನಪೂರ್ವಕವಾಗಿ ಆತನಿಗೆ ಸ್ತೋತ್ರವನ್ನು ಆರಾಧನೆಯನ್ನು ಸಲ್ಲಿಸುವ. ಎಸ್. ಸ್ತೋತ್ರ ನಿಮಗೆ ಸ್ತೋತ್ರ, ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ನಿನ್ನನ್ನೇ ಆರಾಧಿಸುವೆ, ಯೇಸುವೆ ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಯೇಸುವೆ ನಿನ್ನನ್ನೇ ಆರಾಧಿಸುವೆ. ನೀನು ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲರೂ ಕರಗಳನ್ನು ಎತ್ತುತ್ತಾ ಯೆಸ್ ಹಲ್ಲೆಲೂಯಾ 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 ಹಲ್ಲೆಲೂಯಾ.
ಪಾಪಿಯಾದ ನನ್ನನ್ನು ನಿನ್ನ ಮಗಳಾಗಿ ಮಾಡಿದೆ. ಪಾಪಿಯಾದ ನನ್ನನ್ನು ನಿನ್ನ ಮಗಳಾಗಿ ಮಾಡಿದೆ. ನೀ ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ಹಾಲೆಲೂಯಾ ಹಾಲೆಲೂಯಾ. ಎಲ್ಲರೂ ಸಂತೋಷದಿಂದ ಎಸ್ ಹಾಲೆಲೂಯಾ 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 ಹಾಲೆಲೂಯಾ. ನನ್ನನ್ನು ಕರೆದಿರುವೆ ನೀ ನಂಬಿಗಸ್ತನು. ಎಸ್ ಹಾಲೆಲೂಯಾ. ನಮ್ಮನ್ನು ಕರೆದಾತನಾತನು ನಂಬಿಗಸ್ತನಾಗಿದ್ದಾನೆ. ಎಸ್ ನೀನು ನಂಬಿಗಸ್ತನು. ನೀ ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ಪರಿಶುದ್ಧಾತ್ಮನಿಂದ ನನ್ನನ್ನು ತುಂಬಿಸುವೆ. ಪರಿಶುದ್ಧಾತ್ಮನಿಂದ ನನ್ನನ್ನು ತುಂಬಿಸುವೆ. ನೀ ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ನಿನ್ನನ್ನೇ ಆರಾಧಿಸುವೆ ಯೇಸುವೇ, ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನೇ ಆರಾಧಿಸುವೆ ಯೇಸುವೇ, ನಿನ್ನನ್ನೇ ಆರಾಧಿಸುವೆ. ನೀ ಒಳ್ಳೆಯವ ಸರ್ವವನು, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ಎಲ್ಲರೂ ಸಂತೋಷವಾಗಿ ಹೇಳುವ ಹಾಲೆಲೂಯಾ 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 ಹಾಲೆಲೂಯಾ. ಪಾಪಿಯಾದ ನನ್ನನ್ನು ನಿನ್ನ ಮಗನಾಗಿ ಮಾಡಿದೆ. ಪಾಪಿಯಾದ ನನ್ನನ್ನು ನಿನ್ನ ಮಗನಾಗಿ ಮಾಡಿದೆ. ನೀ ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ಹೌದು ಕರ್ತನಪ್ಪ, ನೀನು ಒಳ್ಳೆಯವನು ದೇವರೇ, ನಿನ್ನ ಹಾಗೆ ಯಾರು ಇಲ್ಲ ಕರ್ತನೆ ಸ್ವಾಮಿ. ನೀನೊಬ್ಬನೇ ದೇವರಾಗಿದ್ದೀಯ. ಹಾಲೆಲೂಯಾ 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 ಹಾಲೆಲೂಯಾ. ಹೌದು ಕರ್ತನೆ ಸ್ವಾಮಿ, ನಿನ್ನನ್ನೇ ನಾವು ಆರಾಧಿಸುವವರಾಗಿದ್ದೇವೆ ಕರ್ತನಪ್ಪ. ನಿನ್ನ ಹಾಗೆ ಕರ್ತನೆ ಯಾರು ಇಲ್ಲ ಕರ್ತನೆ ಸ್ವಾಮಿ. ನೀನೇ ಕರ್ತನೆ ಸ್ವಾಮಿ ಒಳ್ಳೆಯ ದೇವರು ಕರ್ತನೆ, ಒಳ್ಳೆಯ ಸಮರಿಯನು ಆಗಿದ್ದಿ ಕರ್ತನೆ ಸ್ವಾಮಿ ದೇವರೇ. ಪಾಪಿಯಾದ ನಮ್ಮನ್ನು ಕರ್ತನೆ ಸ್ವಾಮಿ ನಿನ್ನ ಮಗನಾಗಿ ನಮ್ಮನ್ನು ಮಾಡಿಕೊಂಡಿದ್ದಿ ಕರ್ತನೆ ಸ್ವಾಮಿ. ಹಾಲೆಲೂಯಾ.
ಓರಿ ಬಾಲ ಶಾಂಗಲೋ ತೋಪಲ. Oh, thank you, Lord. Hallelujah. Glory, 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 glory. Yes. Hallelujah. Hallelujah. ನಾನು ನಮ್ಮನೆಯು ನಮ್ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು. Yes, hallelujah. ನಾವೆಲ್ಲರೂ ಸಂಪೂರ್ಣವಾಗಿ ಆತನು ಎಲ್ಲರೂ ಸೇರಿ ನಮ್ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು. ಒಂದು ಕರುವಿನಂತೆ ಒತ್ತಿರುವೆ ಸ್ತೋತ್ರ, ಜಜ್ಜಿ ಹೋಗದಂತೆ ಕಾದಿರುವೆ ಸ್ತೋತ್ರ. ಒಂದು ಕರುವಿನಂತೆ ಒತ್ತಿರುವೆ ಸ್ತೋತ್ರ, ಜಜ್ಜಿ ಹೋಗದಂತೆ ಕಾದಿರುವೆ ಸ್ತೋತ್ರ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಓದ್ತವನೇ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಓದ್ತವನೇ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಮನಪೂರ್ವಕವಾಗಿ ಸ್ತೋತ್ರ ಕೊಡುವ. ಹೃದಯದಲ್ಲಿ ಒತ್ತವರ ಸ್ತೋತ್ರ, 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 ಸ್ತೋತ್ರ. ಮಗುವಿನಂತೆ ಕಾದಿರುವೆ ಸ್ತೋತ್ರ. ಏನು ಇಲ್ಲದ ನನ್ನ ಬಾಳನ್ನು ಕೃಪೆಯಿಂದ ತುಂಬಿಸಿದೆ. Yes, hallelujah. ಕರ್ತನಪ್ಪ, ನಮ್ಮ ಬಾಳಲ್ಲಿ ಏನು ಇಲ್ಲದೆ ನಾವಿದ್ದೆವು ಕರ್ತನೆ. ಸ್ವಾಮಿ ದೇವರೇ, ನಿನ್ನ ಕೃಪೆಯಿಂದ ದೇವ ನಮ್ಮನ್ನು ನಡೆಸುತ್ತಾ ಬಂದಿದೆ ಕರ್ತನೆ. ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿದೆ ಕರ್ತನೆ. Yes, hallelujah. ಯಾವ ಕೇಡನ್ನು ಬಯಸದ ತಂದೆ, ಒಳ್ಳೆ ತಂದೆಯು ನಿನ್ನಾಗೆ ಇಲ್ಲ. ಯಾವ ಕೇಡನ್ನು ಬಯಸದ ತಂದೆ, ಒಳ್ಳೆ ತಂದೆಯು ನಿನ್ನಾಗೆ ಇಲ್ಲ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಓದ್ತವನೇ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಇರುವವನೇ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹೃದಯದಲ್ಲಿ ಹೊತ್ತುಕೊಂಡೆ ಸ್ತೋತ್ರ, 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 ಸ್ತೋತ್ರ. ಮಗುವಿನಂತೆ ಆದಿರುವೆ ಸ್ತೋತ್ರ. ಜ್ಞಾನಿಗಳ ಮಧ್ಯದಲ್ಲಿ ಹುಚ್ಚನಾದ ನನ್ನನ್ನು ಕರೆದದ್ದು ಅತಿಶಯವೇ. ಹೌದಪ್ಪ, ಜ್ಞಾನಿಗಳ ಮಧ್ಯದಲ್ಲಿ ಹುಚ್ಚನಾದ ನನ್ನನ್ನು ಕರೆದದ್ದು ಅತಿಶಯವೇ. ಎದಕ್ಕೆಂದಿಗೂ ಯೋಗ್ಯನಲ್ಲ ಸ್ವಾಮಿ, ಇದು ಕೃಪೆಯು ಬೇರೇನೂ ಅಲ್ಲ. ಎದಕ್ಕೆಂದಿಗೂ ಯೋಗ್ಯನಲ್ಲ. ಇದು ಕೃಪೆಯನ್ನು ಬೇರೇನೂ ಅಲ್ಲ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಓದ್ತವನೇ. ಎಬಿನೇಜರೇ,
ಎಬಿನೇಜರೇ, ಎದುರಿನಲ್ಲಿ ಇರುವವನೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೃದಯದಲ್ಲಿ ಹೊತ್ತುಕೊಂಡೆ ಸ್ತೋತ್ರ 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 ಸ್ತೋತ್ರ. ಮಗುವಿನಂತೆ ಕಾಣಿರುವೆ ಸ್ತೋತ್ರ 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 ಸ್ತೋತ್ರ. ಹೃದಯದಲ್ಲಿ ಹೊತ್ತುಕೊಂಡೆ ಸ್ತೋತ್ರ 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 ಸ್ತೋತ್ರ. ಮಗುವಿನಂತೆ ಕಾದಿರುವೆ ಸ್ತೋತ್ರ 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 ಸ್ತೋತ್ರ. ಹೃದಯದಲ್ಲಿ ಹೊತ್ತುಕೊಂಡೆ ಸ್ತೋತ್ರ 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 ಸ್ತೋತ್ರ. ಮಗುವಿನಂತೆ ಕಾದಿರುವೆ ಸ್ತೋತ್ರ. ಓ ಗ್ಲೋರಿ 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 ಸ್ವಾಮಿ ಗ್ಲೋರಿ. ದೇವರೇ ಸ್ವಾಮಿ, ನಮ್ಮ ಮನಸ್ಸು ದೇವರೇ, ನಮ್ಮ ಕುಟುಂಬವು ನಾವು ಕರ್ತನೆ ನಿನ್ನನ್ನೇ ಆರಾಧಿಸುವವರಾಗಿದ್ದಪ್ಪ. ಅಪ್ಪ, ನಮ್ಮನ್ನು ಕರ್ತನೆ ಸ್ವಾಮಿ ಆರಿಸಿ ತೆಗೆದುಕೊಂಡ ದೇವರಪ್ಪ, ನಿನ್ನನ್ನು ಆರಾಧಿಸುವವರು ನಾವೇ ಧನ್ಯರಾಗಿದ್ದೇವೆ ಕರ್ತನೆಪ್ಪ. ನಿನ್ನ ಸೇವೆ ಮಾಡುವವರು ನಾವೇ ಧನ್ಯರಾಗಿದ್ದೀವಪ್ಪ. ನನ್ನ ಕುಟುಂಬವನ್ನು ಕರ್ತನೆ ಸ್ವಾಮಿ ಮರೆವಕ್ಕಿರುವುದು ಕರ್ತನೆ ಸ್ವಾಮಿ, ಎಷ್ಟು ಧನ್ಯರಾಗಿದ್ದೀವಿ. ಥ್ಯಾಂಕ್ ಯು ದೇವರ ಪ್ರಸನ್ನತೆ ನಮ್ಮ ಚಲಿಸ್ತಾ ಉಂಟು. ಆರಾಧಿಸುವ ಮನಪೂರ್ವಕವಾಗಿ ಆತನ್ನು ಮಾಡಿದ ಸಂಪೂರ್ಣವಾಗಿ ಆತನು ಮಾಡಿದ ಉಪಕಾರಗಳಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಿಯರೇ. ಆತನು ನಮ್ಮ ಜೀವಿತದಲ್ಲಿ ಎಷ್ಟು ಅದ್ಭುತಗಳನ್ನು ಮಾಡಿದನು. ಹಾಲೆಲೂಯ. ಎಸ್, ಓ ದೇವರು ಮಾಡಿದ ಉಪಕಾರ ಎಲ್ಲ ನೆನಪಿಗೆ ತನ್ನಿರಿ. ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ತುತಿಗಳಲ್ಲಿ ಎಲ್ಲ ಸಮಯದಲ್ಲಿ ಸರ್ವ ಸ್ತುತಿಗಳಲ್ಲಿ ಸಲ್ಲಿಸುವೆ ಕಾಪಾಡಿದಾತನೇ, ನಿನ್ನನ್ನೇ ಆರಾಧಿಸುವೆ. ಸಲಹಿಸುವೆ ಕಾಪಾಡಿದಾತನೇ, ನಿನ್ನನ್ನೇ ಆರಾಧಿಸುವೆ. ಯೆಹೋವ ಈರೇ ಮಾಡಿದ ಎಷ್ಟು ಸಹಾಯ ಮಾಡಿದ್ದಾನೆ ನಮಗೆ. ನೆನೆಸಿಕೊಂಡು ಆತನಿಗೆ ಸಲ್ಲಿಸುವೆ ಕೃತಜ್ಞತೆಯ. ಆತನು ಒದಗಿಸುವ ಸಮಯ ಸಮಯಕ್ಕೆ ನಮಗೆ ಏನೇನು ಬೇಕಾದರೂ ಒದಗಿಸುವ ಆತನು. ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಸಮಯದಲ್ಲಿ ಹೌದು ಕರ್ತನಪ್ಪ, ನೀನು ಮಾಡಿದ ಉಪಕಾರಗಳಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವಪ್ಪ. ಎಲ್ಲ ಸಮಯಗಳಲ್ಲಿ ಕರ್ತನೆ, ಎಲ್ಲ ಸ್ಥಿತಿಗತಿಗಳಲ್ಲಿ ಕರ್ತನೆ ಸ್ವಾಮಿ, ನಮ್ಮನ್ನು ಮೇಲೆ ಎತ್ತಿದ ದೇವರೇ ಸ್ವಾಮಿ, ಈ ವೇಳೆಯಲ್ಲಿ ಕರ್ತನೆ ಸ್ವಾಮಿ ನಿಮಗೆ ಕೃತಜ್ಞತೆ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ಅಪ್ಪ. ಎಸ್, ಸಹನಿಸುವೆ
ಅಪ್ಪ ಕಾಪಾಡಿದ ನಮ್ಮನ್ನು ಕಾಪಾಡಿದ ಕರ್ತನ ಇಷ್ಟ ತನಕ ನಿನ್ನನ್ನೇ ಆರಾಧಿಸುವೆ. ಸಲಹಿಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಹೀರೆ ಮಾಡಿದ ಸಹಾಯ ಎಷ್ಟು ಸಹಾಯ ಮಾಡಿದೆ ನಮಗೆ ಎಲ್ಲ ಸಮಯದಲ್ಲಿ ಆತನು ನಮ್ಮ ಸಂಗಡ ಇದ್ದು ಆತನು ನಮ್ಮ ಜೊತೆಯಲ್ಲಿ ಇದ್ದು ಆತನು ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಹೌದು ದೇವರೇ, ಈ ವೇಳೆಯಲ್ಲಿ ನಿಮ್ಮ ಜೀವಿತಗಳಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು, ದೇವರು ಮಾಡಿದ ಸಹಾಯವನ್ನು ನೆನೆದು ಸಂಪೂರ್ಣವಾಗಿ ಅಂತರಾಳದಿಂದ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ. ಎಸ್ ನಿನ್ನಯ ಸನ್ನಿಧಿಯಲ್ಲಿ ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ ನಿನ್ನಯ ಕೃಪೆಯಿಂದಲೇ ನಿನ್ನ ಸ್ತುತಿಸುವೆನು. ಎಸ್ ಹಲ್ಲೆಲೂಯಾ. ನಿನ್ನಯ ಸನ್ನಿಧಿಯಲ್ಲಿ ಬರುವೆ. ಹೌದು ಸ್ವಾಮಿ, ನನ್ನೊಳ್ಳೆ ಕ್ರಿಯೆಗಳಿಂದ ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ಆತನು ಮಾತ್ರ ಒಬ್ಬನು ಯೋಗ್ಯನು, ಯೇಸು ಮಾತ್ರ ಒಬ್ಬನು ಯೋಗ್ಯನು. ಆತನು ಮಾತ್ರ ನಮಗೆ ಹೆಸರು ರಕ್ತ ಕೊಟ್ಟಿದ್ದಾನೆ, ಆತನು ಶಿಲುಬೆಯಲ್ಲಿ ಯಜ್ಞವಾಗಿದ್ದಾನೆ. ಆತನು ನಮಗೆ ಪರಿಶುದ್ಧ ದೇವರು, ಮಹಾಪರಿಶುದ್ಧನು ಶುದ್ಧನು ನೀನೊಬ್ಬನೇ, ನೀನೇ ಯೋಗ್ಯನು, ಯೇಸು ಮಾತ್ರ ಒಬ್ಬ ಯೋಗ್ಯನು. ಯಜ್ಞದ ಕುರಿ ಮರಿಯೇ ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು ಶುದ್ಧನು ನೀನೊಬ್ಬನೇ, ಶುದ್ಧನು ನೀನೊಬ್ಬನೇ. ಕೋಟಿಯನ್ ಕೋಟಿ ದೇವದೂತರ ಮಧ್ಯದಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಆಗದಷ್ಟು ಒಂದು ಜನಾಂಗದ ಮಧ್ಯದಲ್ಲಿ ಆತನು ಯಜ್ಞದ ಕುರಿಮರಿಯಾಗಿದ್ದಾನೆ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾತನು, ಆತನು ಯೋಗ್ಯನಾಗಿದ್ದಾನೆ, ಆರಾಧನೆಗೆ ಯೋಗ್ಯನಾತನು. ನೀನೇ ಯೇಸು ಮಾತ್ರ ಒಬ್ಬ ಯೋಗ್ಯನು, ಯಜ್ಞದ ಕುರಿ ಮರಿಯೇ ನೀನೇ ಪರಿಶುದ್ಧನು, ನಮ್ಮೆಲ್ಲರ ಜೀವಿತದ ಪುಸ್ತಕದಲ್ಲಿ ಯಜ್ಞ ಮರಿಯ ಕುರಿಯ ಜೀವಿತದ ಪುಸ್ತಕದಲ್ಲಿ ನಮ್ಮೆಲ್ಲರ ಹೆಸರುಂಟು. ಶುದ್ಧನು ನೀನೊಬ್ಬನೇ, ಶುದ್ಧನು ನೀನೊಬ್ಬನೇ, ಶುದ್ಧನು ನೀನೊಬ್ಬನೇ. ಅಪ್ಪ, ಪರಿಶುದ್ಧ ದೇವರು, ಆ ಪರಿಶುದ್ಧ ಅಭಿಷೇಕ, ಆ ಪರಿಶುದ್ಧ ಅಭಿಷೇಕ ನಮ್ಮಲ್ಲಿ ಚಲಿಸ್ತಾ ಉಂಟು. ಒಬ್ಬೊಬ್ಬರಿಗೆ ಆ ತೈಲವನ್ನು ತಲೆಯಿಂದ ಪಾದದ ಬಗ್ಗೆ ಹಾಕ್ತಾ ಇದ್ದೇನೆ. ಪರಿಶುದ್ಧ ತೈಲ, ಪರಿಶುದ್ಧ ಆತ್ಮನ ತೈಲ ಒಬ್ಬೊಬ್ಬರ ಮೇಲೆ ತಲೆಯಿಂದ ಪಾದದ ಬಳಿಗೆ ಆತನ. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆರೋನನ ಮೇಲೆ ಹೇಗೆ ತೈಲ ಹಾಕಿದನು ಅದೇ ಪ್ರಕಾರ ನಿಮ್ಮ ಮೇಲೆ ಒಬ್ಬೊಬ್ಬರ ಮೇಲೆ
ಅಭಿಷೇಕದ ತೈಲವನ್ನು ಹಚ್ಚುತ್ತಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ಲೋರಿ ಕೋರ್ ನಮ್ಮನ್ನು ಒಪ್ಪಿಸುವ. ಗಿಡ ಎತ್ತಿರಿ ಮೇಲೆ ಪರಿಶುದ್ಧ ನೀ ಪರಿಶುದ್ಧ. ಎಸ್ ಹೌದು ಕರ್ತನಪ್ಪ, ನೀನು ಮಾತ್ರ ಪರಿಶುದ್ಧನಾಗಿದೆ ಕರ್ತನೆ ಸ್ವಾಮಿ. ಯಜ್ಞದ ಕುರಿಮರಿ ಆದಾತನೇ ಅಪ್ಪ, ನೀನು ಪರಿಶುದ್ಧನೇ ಕರ್ತನೆ ಸ್ವಾಮಿ ಅಪ್ಪ. ಎಸ್ ನೀ ಪರಿಶುದ್ಧ, ನೀನು ಮಾಡಿದ ಉಪಕಾರ ಹೇರಾಳ ಹೇರಾಳ. ಯೇಸುವೇ ನಿನ್ನ ಸ್ತುತಿಸುವೆ, ನೀನು ಮಾಡಿದ ಉಪಕಾರ ಹೇರಾಳ ಹೇರಾಳ. ಯೇಸುವೇ ನಿನ್ನ ಸ್ತುತಿಸುವೆ. ನಿನಗೆ ವಂದನೆ ವಂದನೆ, ನಿಮಗೆ ವಂದನೆ ವಂದನೆ, ನಿಮಗೆ ವಂದನೆ. ಎಸ್ ಹಲ್ಲೆಲೂಯಾ. ನಿಮಗೆ ಮಾತ್ರ ವಂದನೆ ಅಪ್ಪ ದೇವರೇ. ಎಲ್ಲರೂ ಸಭೆಯವರು ಎಲ್ಲರೂ ಸೇರಿ ನಿಮಗೆ ವಂದನೆ ಕೊಡುತ್ತೀವಿ ಸ್ವಾಮಿ. ಎಸ್ ಕಾರ್ಯವ ನನ್ನ ಬಾಳಲಿ ಮಾಡಿದೆ ಯೇಸುವೇ, ನೀನು ದೊಡ್ಡವನು. ದೊಡ್ಡ ಕಾರ್ಯವ ನನ್ನ ಬಾಳಲಿ ಮಾಡಿದೆ ಯೇಸುವೇ, ನೀನು ದೊಡ್ಡವನು. ನಿನ್ನ ಸ್ತುತಿಸುವೆ ಸ್ತುತಿಸುವೆ, ನಿನ್ನ ಸ್ತುತಿಸುವೆ ಸ್ತುತಿಸುವೆ, ನಿನ್ನ ಸ್ತುತಿಸುವೆ
ಸ್ತುತಿಸುವೆ ನಿನ್ನ ಸ್ತುತಿಸುವೆ ನಿನ್ನಿಂದ ಆಗದು ಯಾವುದು ಇಲ್ಲವೇ ನಿನ್ನಿಂದ ಎಲ್ಲ ಸಾಧ್ಯವೇ ಆತನಿಂದ ಎಲ್ಲ ಸಾಧ್ಯ ಉಂಟು. ನಿಮಗೆ ಏನು ಸಾಧ್ಯ ಇಲ್ಲ ಅದು ಯೇಸುಗೆ ಸಾಧ್ಯ ಉಂಟು. ಯಾವುದು ಇಲ್ಲವೇ ನಿನ್ನಿಂದ ಎಲ್ಲ ಸಾಧ್ಯವೇ ಸಾಧ್ಯವು ನಮ್ಮ ದೇವರಿಗೆ ಸಾಧ್ಯ, ಸಾಧ್ಯವು ಎಲ್ಲ ಸಾಧ್ಯ ಉಂಟು. ನಮಗೇನು ಸಾಧ್ಯ ಇಲ್ಲ ನಾವು ಎನಿಸ್ತೇವೆ, ಅದು ಆತನಿಗೆ ಸಾಧ್ಯ ಉಂಟು. ಎಲ್ಲ ಸಾಧ್ಯವು ಸಾಧ್ಯವು ಎಲ್ಲ ಸಾಧ್ಯವು ಗ್ಲೋರಿ ದೇವರ ಸ್ವಸ್ಥತೆ ಚಲಿಸ್ತಾ ಉಂಟು ಮಧ್ಯದಲ್ಲಿ, ಬಿಡುಗಡೆ ಚಲಿಸ್ತಾ ಉಂಟು ಮಧ್ಯದಲ್ಲಿ. ಒಬ್ಬೊಬ್ಬರಿಗೆ ಮುಟ್ಟುತ್ತಾ ಇದ್ದಾನೆ ಆತನು. ನೀವಲ್ಲವ ಒಬ್ಬೊಬ್ಬರಿಗೆ ಆತನು ಮುಟ್ಟುತ್ತಾ ಇದ್ದಾನೆ. ನಿಮ್ಮ ಒಬ್ಬೊಬ್ಬರ ಮೇಲೆ ಹಸ್ತ ಇಳಿದು ಬಂದಿದೆ. ನಿಮ್ಮ ಯಾವ ಭಾಗದಲ್ಲಿ ಒಳಗೆ ನಿಮಗೆ ಸ್ವಸ್ಥತೆ ಬೇಕು ಈಗ ಸ್ವಸ್ಥತೆ ಆಗ್ತಾ ಉಂಟು. ಅದು ಆರೋಗ್ಯದಾಯಕನ, ಅದು ಬಂಧನ ಮುರಿತಾ ಇದ್ದಾನೆ. ವಲ್ಲಭ ನೀವಲ್ಲಭ ಶುದ್ಧನು ನೀಶುದ್ಧನು ಶುದ್ಧನು ನೀಸುಶುದ್ಧನು ಶುದ್ಧನು ನೀಶುದ್ಧನು ಶುದ್ಧನು ನೀಸುಶುದ್ಧನು ಸ್ತುತಿಸುವೆ ನಿನ್ನ ಸ್ತುತಿಸುವೆ ಸ್ತುತಿಸುವೆ ಗ್ಲೋರಿ 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 ಗ್ಲೋರಿ. ನಿನ್ನ ಸ್ತುತಿಸುವೆ ಸ್ತುತಿಸುವೆ ನಿನ್ನ ಸ್ತುತಿಸುವೆ ಸ್ತುತಿಸುವೆ ನಿನ್ನ ಸ್ತುತಿಸುವೆ ಪರಿಶುದ್ಧ ನೀ ಪರಿಶುದ್ಧ ಪರಿಶುದ್ಧ ನೀ ಪರಿಶುದ್ಧ ಪರಿಶುದ್ಧ ನೀ ಪರಿಶುದ್ಧ ಪರಿಶುದ್ಧ ನೀ ಪರಿಶುದ್ಧ ಪರಿಶುದ್ಧ ಆತನು ಪರಿಶುದ್ಧನು. ನೀ ಪರಿಶುದ್ಧನು, ಪರಿಶುದ್ಧನು. ಓ, ಪರಿಶುದ್ಧ ಅಗಮ್ಯದಲ್ಲಿದ್ದ ದೇವರು, ನೀ ಅಗಮ್ಯ ಬೆಳಕಲ್ಲಿದ್ದ ದೇವರು. ಎಸ್, ಪರಿಶುದ್ಧ ನಿಮ್ಮನ್ನು ಒಬ್ಬೊಬ್ಬರನ್ನು ಆತನು ತೊಳೆಯುತ್ತಾ ಇದ್ದಾನೆ. ಪರಿಶುದ್ಧ ತನ್ನ ಪರಿಶುದ್ಧ ಆತ್ಮನಿಂದ ತೊಳೆಯುತ್ತಾ ಇದ್ದಾನೆ ಒಬ್ಬೊಬ್ಬರನ್ನು. ಪರಿಶುದ್ಧ ನೀ ಪರಿಶುದ್ಧ ಪರಿಶುದ್ಧ ನೀ ಒಬ್ಬೊಬ್ಬರನ್ನು ಪರಿಶುದ್ಧ ತೊಳೆಯುತ್ತಾ ಪರಿಶುದ್ಧ ಆತ್ಮನ ಮುದ್ರೆ ಹೊಡಿತಾ ಇದ್ದಾನೆ. ನೀ ಪರಿಶುದ್ಧ ಪರಿಶುದ್ಧ ನೀ ಪರಿಶುದ್ಧ ಪರಿಶುದ್ಧ ನೀ ಪರಿಶುದ್ಧ. ಎಸ್ ಲಾರ್ಡ್, ಹೌದು ಕರ್ತನೆ ಅಪ್ಪ, ನೀನು ಪರಿಶುದ್ಧನಾಗಿದೆ ಕರ್ತನೆ ಸ್ವಾಮಿ ದೇವ ಅಪ್ಪ, ನಿನಗೆ ಮಾತ್ರ ಸ್ತೋತ್ರ ಕರ್ತನೆ ಸ್ವಾಮಿ. ಸ್ತೋತ್ರಕ್ಕೆ ಯೋಗ್ಯನು ನೀನಾಗಿದೆ
ಕರ್ತನೆ ಸ್ವಾಮಿ, ಆರಾಧನೆಗೆ ಅರಸನು ನೀನಾಗಿದ್ದೆ ಕರ್ತನೆ ಸ್ವಾಮಿ ದೇವ. ತಂದೆ ಆದ ಕರ್ತನೆ, ನೀನು ಒಳ್ಳೆಯವನು ಕರ್ತನೆ ಸ್ವಾಮಿ ದೇವರೇ. ನಮ್ಮ ಜೀವಿತದಲ್ಲಿ ಕರ್ತನೆ ಒಳ್ಳೆಯದನ್ನೇ ಮಾಡುವ ಆತನಾಗಿದೆ ಕರ್ತನೆ. ಅಪ್ಪ, ನೀನು ಮಾಡಿದ ಒಳ್ಳೆಯ ಕೃಪೆಗಳಿಗಾಗಿ, ಒಳ್ಳೆಯ ವರಗಳಿಗಾಗಿ ದೇವರೇ ಸ್ವಾಮಿ, ಮನಪೂರ್ವಕವಾಗಿ ಕರ್ತನೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವೆ ಅಪ್ಪ. ತಂದೆಯಾದ ಕರ್ತನೆಪ್ಪ, ಇದುವರೆಗೂ ನಮ್ಮ ನಡೆಸುತ್ತಾ ಬಂದ ನಿನ್ನ ಕೃಪೆಗಾಗಿ, ಕರುಣೆಗಾಗಿ ಸ್ತೋತ್ರ ಕರ್ತನೆ ಸ್ವಾಮಿ. ನಾವು ಮಾಡಿದ ಆರಾಧನೆಗಳಲ್ಲಿ ದೇವರೇ ನಿನಗೆ ಮಹಿಮೆಯಾಗಿದ್ದಕ್ಕಾಗಿ ಸ್ತೋತ್ರ ದೇವ. ಅಪ್ಪ, ನಿನಗೆ ಸ್ತೋತ್ರ ಕರ್ತನೆ ಸ್ವಾಮಿ. ನಮ್ಮ ಆರಾಧನೆಯನ್ನು ಕೇಳಿ ಕರ್ತನೆ ಸ್ವಾಮಿ, ನಮ್ಮ ಆರಾಧನೆ ನೀನು ಸ್ವೀಕರಿಸಿ ದೇವರೇ ಅಪ್ಪ. ನಮಗೆ ಸಂತೋಷ ಸಮಾಧಾನವನ್ನು ಕರ್ತನೆ ಒದಗಿಸಿದ ದೇವರೇ, ನಿನಗೆ ಸ್ತೋತ್ರ ಕರ್ತನೆ ಸ್ವಾಮಿ ದೇವರೇ ಅಪ್ಪ. ನಿನ್ನ ಪ್ರಸನ್ನತೆಯನ್ನು ಒಬ್ಬೊಬ್ಬರ ಮೇಲೆ ಕರ್ತನೆ ನೀನು ಸುರಿಯ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಓ ದೇವ, ನೀನು ಒಳ್ಳೆಯವನು ಕರ್ತನೆ ಸ್ವಾಮಿ ದೇವರೇ ಅಪ್ಪ. ಮಾತ್ರವಲ್ಲದೆ ಕರ್ತನೆ, ಮುಂದಿನ ಭಾಗವನ್ನು ಕೂಡ ದೇವರೇ ನಿನ್ನ ಕಂಟ್ರೋಲಲ್ಲಿ ತೆಗೆದುಕೊಂಡು ನೀನು ನಡೆಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ದೇವ. ಕರ್ತನೆ, ಅಭಿಷಕ್ತ ಸೇವಕರನ್ನು ದೇವರೇ ನಿಮಗೆ ಸಮರ್ಪಿಸುವವರಾಗಿದ್ದೇವೆ ಕರ್ತನೆ ಸ್ವಾಮಿ ದೇವ. ಸೇವಕರ ಮುಖಾಂತರ ಕರ್ತನೆ ನಮ್ಮ ಸಂಗಡ ಮಾತನಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಮಕ್ಕಳು ಕರ್ತನೆ ಬಾಯಾರಿದ ಜಿಂಕೆಯ ಹಾಗೆ ಕರ್ತನೆ ಸ್ವಾಮಿ ಅಪ್ಪ, ಅವರ ಹೃದಯಗಳು ಕರ್ತನೆ ನಿಮ್ಮಲ್ಲಿ ಕರ್ತನೆ ತವಕಿಸುತ್ತದೆ ದೇವ. ಕರ್ತನೆ, ನಿಮ್ಮ ವಾಕ್ಯದ ಮುಖಾಂತರ ಸ್ವಾಮಿ ಅವರ ದಾಹವನ್ನು ದೇವ ನೀವು ತೀರಿಸುವವರಾಗಿದೆ ದೇವ. ಕರ್ತನೆ, ಸೇವಕರ ಮುಖಾಂತರ ಸ್ವಾಮಿ ಅಪ್ಪ, ಮಕ್ಕಳಿಗೆ ಬೇಕಾದ ಮನ್ನವನ್ನು ನೀನು ಒದಗಿಸುವುದಕ್ಕಾಗಿ ಸ್ತೋತ್ರ ದೇವರೇ ಅಪ್ಪ. ನೀನು ಒಳ್ಳೆಯವನು ಕರ್ತನೆ, ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಿ ದೇವರಾತ್ಮನೇ, ನಿನಗೆ ಸ್ತೋತ್ರ. ಓ ರೇಬಾಲ ಶಾಂತರಗಳ ರೀಖಲ ಬರೇಬಾ ದೇವಾ, ನಿನಗೆ ಸ್ತೋತ್ರ. ಓ ಹೌದು ಕರ್ತನೆ ಸ್ವಾಮಿ, ಸಿಂಹಾಸನ ಸೀನನಾಗಿರುವ ಯಜ್ಞದ ಕುರಿಯಾದ ಆತನಿಗೆ ಸ್ತೋತ್ರ, ಮಾನ, ಪ್ರಭಾವ, ಆದಿಪತಿಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನ ಆರಾಧನೆಯಲ್ಲಿ ಸಂತೋಷಿಸಿದಿರಿ? ನಿಮಗಿಂತ ಮೊದಲು ನಮ್ಮ ತಂದೆಯಾದ ದೇವರಿಗೆ ಸಂತೋಷ ಆಯಿತು. ಹಲ್ಲೆಲೂಯಾ. ದೇವರ ಮಕ್ಕಳು ಸಂತೋಷದಿಂದ ಆರಾಧನೆ ಮಾಡುವಾಗ, ಕುಣಿದು ನಲಿದು ಆರಾಧನೆ ಮಾಡುವಾಗ, ಹೃದಯಪೂರ್ವಕ ಆರಾಧನೆ ಮಾಡುವಾಗ ಅಲ್ಲಿ ಏನಾಗ್ತದೆ? ನಮ್ಮ ತಂದೆಯಾದ ದೇವರಿಗೆ ಸಂತೋಷ ಆಗ್ತದೆ. ಹಲ್ಲೆಲೂಯಾ. ನಿಮ್ಮ ತಂದೆಗೆ ಸಂತೋಷ ಆದರೆ ಏನಾದರೂ ಕೊಡದೆ ಕೂತ್ಕೊಳ್ತಾನ? ಕೊಡ್ತಾನೆ. ಹಲ್ಲೆಲೂಯಾ. ಅದು ತಂದೆಯ ಹೃದಯ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆತ ನಿಮ್ಮನ್ನು ಎಲ್ಲರನ್ನು ಪ್ರೀತಿಸ್ತಾನೆ, ಎಲ್ಲರನ್ನು ಪ್ರೀತಿ ಮಾಡ್ತಾನೆ. ಏಕೆಂದ್ರೆ ನೀವು ದೇವರ ಮಕ್ಕಳಾಗಿದ್ದೀರಿ, ಯೇಸುವಿನ ರಕ್ತದಿಂದ ತೊಳೆದವರಾಗಿದ್ದೀರಿ. ನೀವೆಲ್ಲ, ನಿಮ್ಮ ಎಲ್ಲ ಪಾಪ ತೊಳೆಯಲ್ಪಟ್ಟಿದೆ. ನೀವು ಶುದ್ಧ ಆಗಿದ್ದವರು. ನೀವೆಲ್ಲರೂ ಯಜ್ಞದ ಕುರಿಮರಿಯ ಜೀವಿತದ ಪುಸ್ತಕದಲ್ಲಿ ಹೆಸರು ಬರೆದಿದೆ ನಿಮ್ಮೆಲ್ಲರದ್ದು. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರ. ಸಂತೋಷ ಇಲ್ಲವಾ? ಯಜ್ಞದ ಕುರಿಮರಿಯ ಜೀವಿತದ ಪುಸ್ತಕದಲ್ಲಿ ನಿಮ್ಮ ಹೆಸರುಂಟು. ಹಲ್ಲೆಲೂಯಾ. ಥ್ಯಾಂಕ್ ಯು. ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯಾದವನಿಗೆ ಸ್ತೋತ್ರ. ಸ್ವಾಮಿ, ಮೊದಲನೇ ವಾರದ ಈ ಸೆಪ್ಟೆಂಬರ್ ತಿಂಗಳಿನ ಮೊದಲನೇ ವಾರದ ಮೊದಲನೇ ದಿನದಲ್ಲಿ ನಾವು ಇದ್ದೇವೆ ಸ್ವಾಮಿ. ನೀನು ನಿನ್ನ ಮಕ್ಕಳ ಥರ ಮಾತಾಡಬೇಕು, ಪರಿಶುದ್ಧಾತ್ಮನೇ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರ ಹೃದಯವನ್ನು ತೆರೆಯಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ವಾಕ್ಯ ಕೇಳುವಾಗನೇ ಕರ್ತನೆ ಸ್ವಸ್ಥತೆ ಆಗಲಿ, ಇವರಿಗೆ ಬಿಡುಗಡೆ ಆಗಲಿ ಕರ್ತನೆ ಇವ್ರ ಹೃದಯದಿಂದ ಸಂತೋಷದಿಂದ ತುಂಬಿಸು ಕರ್ತನೆ. ನಿನ್ನ ಶಾಂತಿ ಮತ್ತು ಸಮಾಧಾನ ಇಳಿದು ಬರಲಿ ಕರ್ತನೆ. ನೀನು ಸಮಾಧಾನಕ್ಕೆ ಕಾರಣವಾಗಿದ್ದಿ. ಸ್ತೋತ್ರಪ್ಪ.
ಪರಿಶುದ್ಧಾತ್ಮನ ಮಧ್ಯದಲ್ಲಿ ಚಲಿಸು ಪರಿಶುದ್ಧಾತ್ಮನೇ. ಓ, ಯಾರಿಗಾದರೂ ಬಾಯಾರಿಕೆ ಆದರೆ ನನ್ನ ಬಳಿಗೆ ಬನ್ನಿರಿ ಎಂದು ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ. ಓ, ಕುಡಿಯುವವರ ಹೊಟ್ಟೆ ಒಳಗಿಂದ ಜೀವಕರವಾದ ನದಿಯು ಹರಿಯುತ್ತದೆ ನಿನ್ನ ವಾಕ್ಯ ಹೇಳ್ತದೆ. ಅಪ್ಪ, ಇವರ ಹೊಟ್ಟೆ ಒಳಗಿಂದ ಜೀವಕರವಾದ ನದಿಯು ಹರಿಯಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ಬ್ಲೆಸ್ ಮಾಡು ಕರ್ತನೇ. ಇವರ ಆಶೀರ್ವಾದ ಹೊಂದಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರ ಕುಟುಂಬ ಆಶೀರ್ವಾದ ಹೊಂದಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವರ ಪಟ್ಟಣ ಆಶೀರ್ವಾದ ಹೊಂದಲಿ ನಾನು ಪ್ರಾರ್ಥನೆ. ಇವರ ಮುಖಾಂತರ ತಂದೆ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೆನ್. ಒಬ್ಬರೊಬ್ಬರು ಕೈ ಕೊಡಿರಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ವಾಕ್ಯ ಕೇಳುವಾಗನೇ ದೇವರ ಆತ್ಮವು ನಿಮಗೆ ಯಾವ ಭಾಗದಲ್ಲಿ ಸ್ವಸ್ಥತೆ ಬೇಕೋ ಸ್ವಸ್ಥತೆ ಮಾಡ್ತಾನೆ. ನಿಮಗೆ ಯಾವ ಭಾಗದಲ್ಲಿ ಪ್ರೀತಿ ಬೇಕೋ ಪ್ರೀತಿಯಿಂದ ತುಂಬಿಸ್ತಾನೆ. ಆತನು ನಿಮಗೆ ಬಿಡುಗಡೆ ಮಾಡ್ತಾನೆ, ನಿನಗೆ ಆಶೀರ್ವದಿಸ್ತಾನೆ. ಯೇಸು ನಾಮದಲ್ಲಿ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ತಂದೆ, ಮಗ, ಪರಿಶುದ್ಧ ಆತ್ಮನ ನಾಮದಲ್ಲಿ ನೀನು ಆಶೀರ್ವಾದವನ್ನು ಹೊಂದು, ನೀನು ಅಭಿಷೇಕವನ್ನು ಹೊಂದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಭೂಲೋಕದಲ್ಲಿ ಎಲ್ಲ ಕಡೆಯಲ್ಲಿ ಆರಾಧನೆ ನಡೀತಾ ಉಂಟು, ಸ್ತುತಿ ನಡೀತಾ ಉಂಟು ಜೀವ ಸ್ವರೂಪನಾದ ದೇವರಿಗೆ, ನಮ್ಮ ತಂದೆಯಾದ ದೇವರಿಗೆ. ಹಲ್ಲೆಲೂಯಾ. ಲೋಕದಿಂದ ತೆಗೆದು ಆರಿಸಿದವರು, ನೀವು ಒಂದು ಸಮಯದಲ್ಲಿ ಲೋಕದಲ್ಲಿ ಇದ್ದವರು, ಕತ್ತಲೆ ತುಂಬಿದ ಲೋಕದಲ್ಲಿ ನೀವು ಇದ್ದವರು. ಆ ಕತ್ತಲೆ ತುಂಬಿದ ಲೋಕದಿಂದ ದೇವರು ತೆಗೆದು ತನ್ನ ಮಗನ ರಕ್ತದಿಂದ ನಿಮಗೆ ತೊಳೆದು ನಿಮ್ಮ ಪಾಪ ಕ್ಷಮಿಸಿ ನಿಮಗೆ ಶಾಪದಿಂದ ಬಿಡುಗಡೆ ಮಾಡಿ ಬೆಳಕಲ್ಲಿ ಇಟ್ಟಿದ್ದಾನೆ. ದೇವಕುಮಾರನ ರಾಜ್ಯದ ಒಳಗೆ ನೀವು ಇದ್ದೀರಿ. ಹಲ್ಲೆಲೂಯಾ. ಸಂತೋಷವಾ? ದೇವಕುಮಾರನ ರಾಜ್ಯದಲ್ಲಿ ಇದ್ದೀರಿ. ನೀವು ಈಗ ಒಳಗಿದ್ದೀರಿ. ಅದಕ್ಕೆ ಸಹ ನಿಮ್ಮ ಮುಖದಲ್ಲಿ ಸಂತೋಷ ಇರಬೇಕು, ಎಲ್ಲರ ಮುಖದಲ್ಲಿ. ದುರಾತ್ಮನ ಏನು ಮಾಡ್ತಾನೆ? ನೀನು ಸಂತೋಷದಲ್ಲಿ ಇರಬಾರ್ದು, ನೀವು ಯಾವಾಗಲೂ ಆಲೋಚಿಸೇ ಇರಬೇಕಂತ ಬಯಸ್ತಾನೆ. ಆ ದೇವರು ಏನು ಬಯಸ್ತಾನೆ? ನೀನು ಸಂತೋಷದಲ್ಲಿ ಇರಬೇಕು. ಹಲ್ಲೆಲೂಯಾ. ಏಕೆಂದರೆ ನಮ್ಮ ದೇವರು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯ ಎಂಬುದು ಏನಿಲ್ಲ, ಎಲ್ಲ ಸಾಧ್ಯ ಉಂಟು. ಯಾವಾಗ ನಮ್ಮ ಆಲೋಚನೆ ಬದಲಾಗ್ತದೆ, ನಾವು ಮಾಡುವ ಆಲೋಚನೆ ಬದಲಾಗ್ತದೆ, ಆಗ ಆತ ನಿಮ್ಮ ಜೀವಿತದಲ್ಲಿ ಚಲಿಸ್ತಾನೆ. ಹಲ್ಲೆಲೂಯಾ. ನಿಮ್ಮನ್ನೆಲ್ಲರೂ ಪ್ರೀತಿ ಮಾಡ್ತಾನೆ ಆತನು. ನೋಡಿ, ತಂದೆ ಯಾರೆಂದು ಯಾರಿಗೆ ಗೊತ್ತಿಲ್ಲ. ಇಸ್ರಾಯೇಲರು ಅರಣ್ಯದಲ್ಲಿ ಬರುವಾಗ ಅದ್ಭುತ ನೋಡಿದರು, ಸೂಚಕ ಕಾರ್ಯ ನೋಡಿದರು. ಅಗ್ನಿ ಸ್ತಂಭವಾಗಿ ಅವರ ಸಂಗಡ ಇದ್ದನು, ಮೇಘ ಸ್ತಂಭವಾಗಿ ನಡೆಸಿದನು, ಅವನಿಗೆ ಮನ್ನವನ್ನು ಕೊಟ್ಟಿದ್ದನು, ಅವನಿಗೆ ಪಾಲನೆ ಪೋಷಣೆ ಮಾಡಿದನು, ಬಂಡೆ ಶೈಲಿ ನೀರು ಕೊಟ್ಟನು, ಕೆಂಪು ಸಮುದ್ರ ವಿಭಾಗ ಮಾಡಿದನು, ಯೋರ್ದಾನ್ ಹೊಳೆಯನ್ನು ವಿಭಾಗ ಮಾಡಿದನು, ಎರಿಕೋ ಕೋಟೆ ಬೀಳಿಸಿದನು. ಇದೆಲ್ಲ ಅವರು ನೋಡಿದ್ದಾರೆ, ಅದ್ಭುತ ನೋಡಿದ್ದಾರೆ, ಅದ್ಭುತ ನೋಡಿದವರು. ಹಲ್ಲೆಲೂಯಾ. ಆದರೆ ಮೋಶೆಗೆ ಆತನು ಏನು ಮಾಡ್ದ? ಆತನ ಮಾರ್ಗವನ್ನು ತೋರಿಸಿದ. ಮೋಶೆ ಹೇಳ್ತಾ ಇದ್ದಾನೆ, ನನಗೆ ನಿನ್ನನ್ನು ನೋಡಬೇಕು, ದೇವರನ್ನು ನೋಡಬೇಕು ಹೇಳ್ದ. ನನ್ನನ್ನು ನೋಡಿದವರು ಯಾರು ಬದುಕುವುದಿಲ್ಲ, ದೇವರು ಹೇಳ್ತಾನೆ. ಕೊನೆಗೆ ಒಂದು ಭಾಗ, ಆ ಛಾಯವನ್ನು ತೋರಿಸಿದ, ಹಿಂದಿನ ಭಾಗ. ಯಾಕೆ ಹಿಂದಿನ ಭಾಗ ತೋರಿಸಿದ? ಹಿಂದೆ ಏನಾಗಿದೆ, ಮೋಶೆ ಬರುವ ಹಿಂದೆ ಏನಾಗಿದೆ ಲೋಕದಲ್ಲಿ, ಯಾವಾಗ ಲೋಕ ಆದದ್ದು ಎಲ್ಲ ಮೋಶೆಗೆ ದೇವರು ಪ್ರಕಟಪಡಿಸಿದ್ದ. ನಂತರ ಸೀನಾಯಿ ಬೆಟ್ಟದಲ್ಲಿ ಹಿಂದಿನ ಭಾಗ. ಇಲ್ಲದ್ರೆ ಯಾರಿಗೆ ಗೊತ್ತಿಲ್ಲ, ಯಾವ ಮಾನವನಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಿದೆ 3ನೇ ಅಧ್ಯಾಯದಲ್ಲಿ 16, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು
ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ, ಯಾರು ಕೂಡ ನಾಶವಾಗಬಾರ್ದೆಂದು. ಒಬ್ಬ ಮನುಷ್ಯನು ಕೂಡ ನಾಶವಾಗಬಾರ್ದಂತೆ, ಎಲ್ಲರೂ ನಿತ್ಯತ್ವ ಪಡೆದುಕೊಳ್ಳಬೇಕು. ಅದಕ್ಕೆ ಯೇಸು ಹೇಳ್ತಾನೆ, ಎಲ್ಲಿ ನಾನಿದ್ದೇನೆ ಅಲ್ಲಿ ನೀವು ಕೂಡ ಇರಬೇಕು ಎಂದು ಹೇಳ್ತಾನೆ. ದೇವರು ಏನು ಬಯಸ್ತಾನೆ? ದೇವರು ಎಲ್ಲಿದ್ದಾನೆ, ಜೀವ ಸ್ವರೂಪನ ದೇವರು, ಅಲ್ಲಿ ನೀವು ಇರಬೇಕಂತೆ. ಹಾಗಾದರೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತದಾ? ಯಾವ ಮನುಷ್ಯನಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಯೇಸುಗೆ ಬಿಟ್ಟು ಬೇರೆ ಯಾರಿಗೆ, ಯೇಸುವಿನ ಮುಖಾಂತರ ಮಾತ್ರ ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಒಂದು ವಾಕ್ಯವನ್ನು ತೆಗೆಯಿರಿ, ಯೋಹಾನ ಸುವಾರ್ತೆ 17:2. ದೇವರ ವಾಕ್ಯ ಏನು ಹೇಳ್ತದೆ ನೋಡಿ ಅಲ್ಲಿ. ನಿಮಗೆ ನಮಗೆ ಆತನ ಸ್ವರೂಪವಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿ ಮನುಷ್ಯನು ತಪ್ಪಿ ಹೋಗಿದ್ದಾನೆ, ದೇವರಿಂದ ಪ್ರತ್ಯೇಕ ಇದ್ದಾನೆ. ಇಡೀ ಜಗತ್ತಲ್ಲಿ ನೀವು ನೋಡ್ತಿರಲ್ಲ, ಇಷ್ಟು ಮಾನವನಿದ್ದಾನೆ, ಅವನು ಪ್ರತ್ಯೇಕವಾಗಿದ್ದಾನೆ, ದೇವರಲ್ಲಿಲ್ಲ. ಅವನು ಜೀವ ಸ್ವರೂಪ ದೇವರಿಲ್ಲ, ಅವನು ಪ್ರತ್ಯೇಕ ಆಗಿದ್ದಾನೆ. ಅದಕ್ಕೋಸ್ಕರ ದೇವರು ತನ್ನ ಮಗನಿಗೆ ಕಳಿಸಿಕೊಟ್ಟ, ಮಗನ ಮುಖಾಂತರ ಬರಬೇಕೆಂದು. ಇಲ್ಲಿ ಏನು ಹೇಳ್ತದೆ ಆ ವಾಕ್ಯ ನೋಡಿ. ನೀವು ಅಕಸ್ಮಿತವಾಗಿ ಬಂದಿದ್ದೀರಾ, ಯೇಸುಗೆ ಅಕಸ್ಮಿತವಾಗಿ ನೀವು ಕಂಡುಕೊಳ್ಳಿಲ್ಲ, ಅಕಸ್ಮಿತವಾಗಿ ನಿಮಗೆ ರಕ್ಷಣೆ ಆಗಲಿಲ್ಲ. ಏನು ಹೇಳ್ತದೆ 2:17 ಯೋಹಾನ ಸುವಾರ್ತೆ, ನೀನು ಅವನಿಗೆ ನಿಮಗೆ ಯಾರು ಕೊಟ್ಟದ್ದು? ಯೇಸುವಿಗೆ ತಂದೆ ಆದ ದೇವರು, ತಂದೆ ಯೇಸುಗೆ ಕೊಟ್ಟ. ನೀನು ಅಲ್ಲಿ ಹೇಳ್ತದೆ ಏನು? ನೀನು ಸರಿಯಾಗಿ ಕೇಳ್ಕೊಳ್ಳಿ, ಇದು ವಾಕ್ಯ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅಕಸ್ಮಿತ ಆಗಲಿಲ್ಲ, ಅಕಸ್ಮಾತ್ ಡೈರೆಕ್ಟ್ ಯೇಸುವಲ್ಲಿ ಬರಲಿಲ್ಲ, ನೀವು ಎಲ್ಲ ತಂದೆಯ ಯೋಜನೆ. ಅಲ್ಲಿ ಹೇಳ್ತದೆ, ನೀನು ಅವನಿಗೆ ಯಾರ್ಯಾರನ್ನು ಕೊಟ್ಟಿದೀಯೋ ಅವರೆಲ್ಲರಿಗೆ, ಕೊಟ್ಟಿದವರಿಗೆ, ಯೇಸುವಲ್ಲಿ ಬಂದವರಿಗೆ ಮಾತ್ರ ಯೇಸುಗೆ ಕೊಡಬೇಕು. ನಿಮ್ಮನ್ನು ಈಗ ಯೇಸುವಿಗೆ ಕೊಟ್ಟಿದ್ದಾನೆ, ತಂದೆ ದೇವರು ಕೊಟ್ಟಿದ್ದಾನೆ. ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಪ್ರಿಯರೇ, ತಂದೆಯಾದ ದೇವರು ನಿಮಗೆ ನಮಗೆ ಯೇಸುಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಯೇಸುಗೆ ಅಧಿಕಾರ ಕೊಟ್ಟಿದ್ದಾನೆ ಆತನು. ನೋಡಿ, ಈಡನ್ ಗಾರ್ಡನ್ದಲ್ಲಿ ಆದಾಮನು ಅಧಿಕಾರವನ್ನು ಕಳಕೊಂಡಿದ್ದಾನೆ. ಆತನು ಕಳಕೊಂಡಿದ್ದಾನೆ, ಅಧಿಕಾರ ಇಲ್ಲ. ಸೈತಾನು ವಂಚನೆ ಮೋಸ ಮಾಡಿ ಆ ಅಧಿಕಾರ ಕಸಕೊಂಡಿದ್ದಾನೆ, ಮಾನವನಿಗೆ ಕೊಟ್ಟ ಅಧಿಕಾರ. ಈಗ ಪುನಃ ದೇವರು ಆ ಅಧಿಕಾರವನ್ನು ಸೈತಾನಿಂದ ಪಡೆಕೊಂಡು ಯೇಸುಗೆ ಕೊಡ್ತಾನೆ. ಯೇಸುನಲ್ಲಿ ಅಧಿಕಾರ ಉಂಟು. ಈಗ ಎಲ್ಲಿ ಬರಬೇಕು ಮಾನವನು? ನಾಶನ ಮಾರ್ಗದಲ್ಲಿದ್ದ ಮಾನವನು ಯೇಸುವಲ್ಲಿ ಬರಬೇಕು. ನೋಡಿ, ಮಾನವನು ಹುಟ್ಟಿ ಬರ್ತಾನೆ, ತಂದೆ ತಾಯಿಗೆ ಹೀಗೆ ಬರ್ತಾನೆ, ತಂದೆಯಿಂದ ಹುಟ್ಟಿ ಇಲ್ಲಿ ಬರ್ತಾನೆ. ಹೀಗೆ ಬಂದು ಅವನು ಪುನಃ ಯೇಸುನ ಬಳಿ ಬರಬೇಕು. ಎಷ್ಟು ಇಂಪಾರ್ಟೆಂಟ್ ನೋಡಿ ಯೇಸು. ಅದರ ನಂತರ ಆಯಿತು ಮೇಲೆ ಹೋಗ್ಲಿಕ್ಕೆ. ಡೈರೆಕ್ಟ್ ಯಾರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ತಂದೆ ಕೊಡಬೇಕು. ಪುನಃ ಅಲ್ಲಿ 6 ವಾಕ್ಯ ಏನು ಹೇಳ್ತಾರೆ ನೋಡಿ, 6ನೇದು ನೋಡಿ. ಲೋಕದೊಳಗಿಂದ ಈ ಜಗತ್ತುಂಟು, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ನೀನು ನನಗೆ ಕೊಟ್ಟ ಮನುಷ್ಯನಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದನು. ನೋಡಿ, ಯಾವಾಗ ನೀವು ಲೋಕದಲ್ಲಿ ಇದ್ದೀರಿ, ಈಗ ನೀವು ಏನು, ತಂದೆ ಏನು ಕೊಟ್ಟಿದ್ದಾನೆ? ಮಗನಲ್ಲಿ ಕಳಿಸಿದ್ದಾನೆ, ನಿಮಗೆ ಮಗನಲ್ಲಿ ಕಳಿಸಿದ್ದಾನೆ. ಈಗ ಇಲ್ಲಿ ದೇವರ ವಾಕ್ಯ ಹೇಳ್ತಾನೆ ನೋಡಿ, ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದ್ದೇನೆ. ಯೇಸು ಹೇಳ್ತಾನೆ, ಯಾರು ನನ್ನನ್ನು ನೋಡ್ತಾರೋ ಅದು ತಂದೆಯನ್ನು ನೋಡಿದಾಗೆ ಆಯ್ತು. ನಾನು ತಂದೆಯಲ್ಲಿ ಇದ್ದೇನೆ, ತಂದೆ ನನ್ನಲ್ಲಿದ್ದಾನೆ. ಯಾರು ಯೇಸುವನ್ನು ನೋಡ್ತಾರೆ ಅದು ತಂದೆಗೆ ನೋಡಿದಾಗ ಆಯ್ತು. ಸರ್ವಶಕ್ತನಾದ ದೇವರಿಗೆ ನೋಡಿದಾಗ ಆಯ್ತು ಯೇಸುವನ್ನು ನೋಡುವಾಗ. ಅದಕ್ಕೋಸ್ಕರ ದೇವರು ಯೇಸುವನ್ನು ಕಳಿಸಿದ್ದು. ಅಲ್ಲಿ ಪುನಃ ಹೇಳ್ತದ್ದು ವಾಕ್ಯ, ಇವರು ನಿನ್ನವರಾಗಿದ್ದರು. ಅಲ್ಲಿ ಒಂದು ಪಾಯಿಂಟ್ ಉಂಟು,
ಇವರು ನಿನ್ನವರು ಹೌದು, ನಿನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದರು ಹೌದು, ನಿನ್ನವರು ಆಗಿದ್ದರು. ನೀನು ಇವರನ್ನು ನನಗೆ ಕೊಟ್ಟಿ. ತಂದೆ ಆದ ದೇವರು ಯೇಸುಗೆ ಕೊಟ್ಟಿದ್ದಾನೆ ನಿಮಗೆ. ತಂದೆ ದೇವರು ಲೋಕದಿಂದ ತೆಗೆದು ನಿಮಗೆ ಯೇಸುಗೆ ಕೊಟ್ಟಿದ್ದಾನೆ. ಎಷ್ಟು ಇಂಪಾರ್ಟೆಂಟ್ ನೋಡಿ ಯೇಸು, ಎಷ್ಟು ಇಂಪಾರ್ಟೆಂಟ್ ಯೇಸು. ಇವತ್ತು ಎಷ್ಟೋ ಮಂದಿಗೆ ಯೇಸು ಯಾರೆಂದು ಗೊತ್ತಿಲ್ಲ, ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಕೂಡ ಆಗುವುದಿಲ್ಲ. ಅದಕ್ಕೋಸ್ಕರ ಯೇಸು ಈ ಲೋಕದಲ್ಲಿ ಇರುವಾಗ, ಶರೀರದಲ್ಲಿ ಇರುವಾಗ ಆತನು ಎಲ್ಲಿ ಹೋದರೂ ಅದ್ಭುತ ಸೂಚಕಾರಿ ಆಗ್ತಿತ್ತು. ಆಗಿನ ಕಾಲದಲ್ಲಿ ಈಗ ಕೂಡ ನಿಮ್ಮ ಮಧ್ಯದಲ್ಲಿ ಆಗ್ತಾ ಉಂಟು, ಸೂಚಕಾರ್ಯ ಅದ್ಭುತಕಾರಿ ಆಗ್ತಾ ಉಂಟು. ನೀವು ನಂಬಿದರೆ ಆಗ್ತದೆ ಸೂಚಕಾರ್ಯ. ನಿಮ್ಮ ನಂಬಿದರೆ ಸ್ವಸ್ಥತೆ ಆಗ್ತದೆ, ನೀ ನಂಬಿದರೆ ಬಿಡುಗಡೆ ಆಗ್ತದೆ, ನೀ ನಂಬಿದರೆ ಯಾವ ಕಾಯಿಲೆ ಇದ್ದರೂ ಆತನು ಸ್ವಸ್ಥತೆ ಮಾಡ್ತಾನೆ. ಈಗ ಕೂಡ ನಡೆಯುತ್ತದೆ ಅದ್ಭುತ. ಆಗಿನ ಕಾಲದಲ್ಲಿ ಎಲ್ಲ ಅದ್ಭುತ ನಡೆದು ಯೇಸು ಇರುವಾಗ ಈಗ ಕೂಡ ನಡೀತದೆ. ಆತನು ಜೀವಿಸ್ತಾ ಇದ್ದಾನೆ, ಆತನು ಜೀವಂತ ಇದ್ದಾನೆ, ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆತನು ಮಗಳೇ ಮಗನೇ ಎಂದು ಕರೆಯುತ್ತಾ ಇದ್ದಾನೆ. ರೈಟ್ ನಾವು ನೀ ನಂಬಿದರೆ, ನಿಮ್ಗೆ ಯಾವ ಭಾಗದಲ್ಲಿ ಮಿರಕಲ್ ಬೇಕು, ಅದ್ಭುತ ಬೇಕು, ಅಲ್ಲಿ ಆತನು ಮಾಡ್ತಾನೆ. ನೀವು ನಂಬಿದರೆ ಯೇಸು ಅಲ್ಲಿ ಬಂದವರಿಗೆ ಒಬ್ಬರಿಗೂ ಕೂಡ ತಳ್ಳಿ ಹಾಕುವುದಿಲ್ಲ. ಯೇಸು ಯಾರಿಗೂ ಕೂಡ ತಳ್ಳಿ ಹಾಕುವುದಿಲ್ಲ. ಅಲ್ಲಿ ಒಬ್ಬ ಸ್ತ್ರೀಯು ಯೇಸು ಓಡಿ ಓಡಿ ಬರ್ತಾಳೆ. ಯೇಸು ಸೀಮೋನನ ಮನೆಯಲ್ಲಿಗೆ ಬಂದಿದ್ದಾನೆಂದು ಆಕೆಗೆ ಸುದ್ದಿ ಸಿಗುವಾಗ ಈಕೆ ಓಡಿ ಓಡಿ ಬರ್ತಾರೆ. ತನ್ನಲ್ಲಿದ್ದ ಆ ಅಮೂಲ್ಯವಾದ ತೈಲವನ್ನು ತಕೊಂಡು ಈಕೆ ಬರ್ತಾಳೆ ಯೇಸುವಲ್ಲಿ. ಯೇಸುನ ಹಿಂದೆ ಕೂತ್ಕೊಂಡು ಕೂಗುತ್ತಾಳೆ, ಮಾನಸಾಂತರ ಆಗ್ತಾಳೆ, ಪಶ್ಚಾತ್ತಾಪ ಆಗ್ತಾಳೆ. ಪರಿಚಯವರಿದ್ದಾರೆ, ಶಾಸ್ತ್ರಿದ್ದಾರೆ, ಯಾರು ಕರೆದಿದ್ದಾರೆ ಅವರು ಪಶ್ಚಾತ್ತಾಪ ಆಗಲಿಲ್ಲ. ಅವರು ಖಾಲಿ ಸೀಮೋನನ್ನು ಕರೆದೆ ಎಂದು ಆ ಮನೆಗೆ ಬಂದಿದ್ದಾನೆ. ಏಕೆ ಸೀಮೋನನ್ನು ಯಾರು ಕರೆದದ್ದು? ಯೇಸು ಕರೆದದ್ದು. ಅದಕ್ಕೆ ನನ್ನನ್ನು ಹಿಂಬಾಲಿಸಿ ಹೇಳುವಾಗ ಆತ ನನ್ನ ಮನೆಗೆ ಬಂದು ಔತಣ ಮಾಡ್ತೇನೆ. ಅಲ್ಲಿ ಪರಿಚಯರು ಶಾಸ್ತ್ರಿ ಇದ್ದರು, ಯಾರು ಪಶ್ಚಾತ್ತಾಪ ಪಡಲಿಲ್ಲ. ಆದರೆ ಆ ಸ್ತ್ರೀ, ಅದು ವೈಭಿಚಾರ ಮಾಡುವ ಸ್ತ್ರೀ, ಆಕೆ ಬಂದು ಮಾನಸಾಂತರ ಆಗ್ತಾಳೆ, ಪಶ್ಚಾತ್ತಾಪ ಆಗ್ತಾಳೆ. ಯೇಸುನ ಪಾದಲಿಗೆ ಬಂದು ಯೇಸುನ ಕರುಣೆಯ ದೃಷ್ಟಿ ಆಕೆ ಮೇಲೆ ಬೀಳ್ತದೆ. ಆಕೆ ಹತ್ರ ಇದ್ದ ತೈಲವನ್ನು ಈಕೆ ಏನು ಮಾಡ್ತದೆ? ಯೇಸುನ ಪಾದಕ್ಕೆ ಹಚ್ಚುತ್ತಾ ಇದ್ದಾಳೆ. ತನ್ನ ತಲೆ ಕೂದಲಿಂದ ಯೇಸುನ ಪಾದಕ್ಕೆ ಹಚ್ಚುತ್ತಾ ಇದ್ದಾಳೆ, ಪ್ರೀತಿ ತೋರಿಸ್ತಾ ಇದ್ದಾರೆ. ಏಕೆ? ಇದರಲ್ಲಿ ಏನು ಪದ್ಧತಿ ಉಂಟು? ಯಾರು ಬರ್ತಾರೆ ಔತಣಕ್ಕೆ ಅಲ್ಲಿ ಕಾಲು ತೊಳೆದು ಬರಲಿಕ್ಕೆ ಉಂಟು, ತಲೆಗೆ ತೈಲ ಹಾಕ್ಲಿಕ್ಕೆ ಉಂಟು. ಈಕೆ ಏನ್ ಮಾಡ್ತದೆ? ಕಾಲಿಗೆ ಹಚ್ಚುತ್ತಾ ಇದ್ದಾಳೆ, ತಲೆ ಕೂಡ ಹಾಕ್ತಾ ಇದ್ದಾಳೆ. ಏಕೆಂದ್ರೆ ಇವನು ಒಂದು ವೇಳೆ ಪ್ರವಾದಿ ಆಗಿದ್ದರೆ ಈ ವೈಭಿಚಾರ ಸ್ತ್ರೀ ಯಾರೆಂದು ಇವನಿಗೆ ಗೊತ್ತಾಗ್ತಿತ್ತು. ಇವನು ಪ್ರವಾದಿ ಕೂಡ ಅಲ್ಲ. ಅಲ್ಲಿ ಗುಣಗುಟ್ಟುತ್ತಾ ಇದ್ದಾರೆ, ಅವರೆಲ್ಲರೂ ಗುಣಗುಟ್ಟುತ್ತಾರೆ. ಯೇಸು ಹೇಳ್ತಾನೆ, ಸೀಮೋನೇ, ನಾನು ನಿನ್ನ ಮನೆಗೆ ಬರುವಾಗ ನನಗೆ ಕಾಲು ತೊಳೆಗೆ ನೀರು ಕೊಡಲಿಲ್ಲ, ನನ್ನ ತಲೆಗೆ ನೀನು ತೈಲ ಹಾಕಿಲ್ಲ. ಆದರೂ ನಾನು ಬಂದದರಿಂದ ನನ್ನ ಕಾಲ ಬಳಿಗೆ ಕೂತ್ಕೊಂಡು ಇವಳು ಏನಾದ್ರು ತನ್ನ ತೈಲದಿಂದ ನನ್ನ ತಲೆ ಕೂದಲಿಂದ ಕಾಲನ್ನು ಹಚ್ಚುತ್ತಾರೆ, ತಲೆಗೆ ತೈಲ ಹಾಕ್ತಾ ಇದ್ದಾಳೆ. ಇವಳ ಪಾಪ ಎಷ್ಟು ಇದ್ದರೂ ಇವಳಿಗೆ ಕ್ಷಮಿಸಲ್ಪಟ್ಟಿದೆ. ಎಷ್ಟು ಪಾಪ ಇರಲಿ ಕ್ಷಮಿಸಲ್ಪಟ್ಟಿದೆ. ಹೆಚ್ಚು ಕೊಟ್ಟವನಿಗೆ ಹೆಚ್ಚು ತಗೊಳ್ತಾನೆ ಆತನು. ಕ್ಷಮಿಸಿದೆ. ಯೇಸು ಕ್ಷಮಿಸುವ ದೇವರು, ಆತನು ಕ್ಷಮೆ ಕೊಡುವ ದೇವರಾಗಿದ್ದಾನೆ. ಅದಕ್ಕೆ ಸಹ ಶಿಲುಬೆಯಲ್ಲಿ ಏನು ಹೇಳ್ದ ಆತನು? ಇದು ಮುಗಿಯಿತು, ಇದು ಮುಗಿಯಿತು. ಅಂದ್ರೆ ತಂದೆಯಾದ ದೇವರು ಯೇಸುಗೆ ಕೊಟ್ಟ ಕೆಲಸ ಎಲ್ಲ ಮುಗಿಸಿದನು. ಯೇಸು ಶಿಲುಬೆಯಲ್ಲಿ ಮಾನವನಿಗೆ ಬಿಡುಗಡೆ ಕೊಟ್ಟಿದ್ದಾನೆ. ಮಾನವನ ಪಾಪವನ್ನು ಆತನು ತಗೊಂಡಿದ್ದಾನೆ. ಮಾನವನ ಶಾಪವನ್ನು ಮುರಿದಿದ್ದಾನೆ. ಅಲ್ಲಿ ನೀವು ಈಗ ಶಾಪಗ್ರಸ್ತರ ಅಲ್ಲ. ಯಾರ ಮೇಲೆ ಕೂಡ ಶಾಪ ಇಲ್ಲ. ಯಾರು ನಿಮಗೆ ಹೇಳಿದರೆ ಶಾಪ ಇಲ್ಲ, ಓಡಿಸಿ ಅವರಿಗೆ ಓಡಿಸಿ ಅಲ್ಲಿಂದ. ಏಕೆ ಓಡಿಸಬೇಕು? ನಿಮ್ಮ ಹತ್ರ ಅಭಿಷೇಕ ಉಂಟು, ನೀವು ತೊಳೆಯಲ್ಪಟ್ಟವರು, ನಿಮಗೆ ಬಿಡುಗಡೆ ಆಗಿದೆ. ಇವತ್ತು ಏನು ಬೇಕು ದೇವರಿಗೆ?
ಒಂದು ಮಾನಸಾಂತರದ ಹೃದಯ, ಪಶ್ಚಾತ್ತಾಪದ ಹೃದಯ ಬೇಕು. ಮತ್ತು ಆತನ ಮಾರ್ಗದಲ್ಲಿ ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಅದೇ 17ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ಮುಗಿಸುವ ಅದೇ ವಾಕ್ಯ 6 ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ಸರಿಯಾಗಿ ಕೇಳಿರಿ, ವಾಕ್ಯ ಕೇಳುವುದೇ ಅಲ್ಲ, ಕೈಕೊಂಡು ನಡೆಯಬೇಕು. ನೀವು ಯೇಸು ಹೇಳ್ತಾನೆ, ಸತ್ಯವನ್ನು ತಿಳ್ಕೊಳ್ಳಿ, ಸತ್ಯವು ನಿಮಗೆ ಬಿಡುಗಡೆ ಆಗುದು. ಯಾವಾಗ ಸತ್ಯದಿಂದ ಬಿಡುಗಡೆ ಆಗುದಿಲ್ಲ ನಿಮಗೆ, ಖಾಲಿ ಸತ್ಯದಿಂದ ಬಿಡುಗಡೆ ಆಗಲ್ಲ, ಸತ್ಯ ತಿಳ್ಕೊಳ್ಳುವಾಗ ಬಿಡುಗಡೆ ಆಗುದು. ಅದು ತಿಳ್ಕೊಳ್ಳಬೇಕು, ಆಗ ನಿಮಗೆ ಬಿಡುಗಡೆ, ಇಲ್ಲದ ಬಿಡುಗಡೆ ಇಲ್ಲ. ಇವತ್ತು ಎಷ್ಟೋ ಜನ ಸತ್ಯ ತಿಳಿದಿದ್ದಾರೆ, ಸತ್ಯ ಗೊತ್ತುಂಟು, ಆದರೆ ತಿಳ್ಕೊಳ್ಳಿಲ್ಲ. ಪ್ರೈಸ್ ದಿ ಲಾರ್ಡ್. ಅದೇ ಪ್ಯಾಸೇಜಲ್ಲಿ ಅಲ್ಲಿ ದೇವರು 24 ಏನು ಹೇಳ್ತಾನೆ ನೋಡಿ, ಅಲ್ಲಿಯೇ 24 ತಂದೆಯೇ ನೀನು ನನಗೆ ಯಾರ್ಯಾರು ಕೊಟ್ಟಿ. ಪುನಃ ಹೇಳ್ತಾನೆ ನೋಡಿ, ತಂದೆ ಕೊಡಬೇಕು. ಪುನಃ ಇಲ್ಲಿ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು, ತಂದೆ ನೋಡಿ. ಆ ದಿವಸ ಇದು 17ನೇ ಅಧ್ಯಾಯ ಇಡೀ ಪ್ರಾರ್ಥನೆ. ಯೇಸು ಶಿಲುಬೆಗೆ ಹೋಗುವ ಮೊದಲನೇ ದಿವಸ ಯೇಸು ಅರಣ್ಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಿದ್ದ. ನಿಮಗಸ್ರ ನಮಗಸ್ರ ಪ್ರಾರ್ಥನೆ. ಇದು ಇಡೀ ಪ್ರಾರ್ಥನೆ ಬೈಬಲಲ್ಲಿ ಇಷ್ಟು ಪವರ್ಫುಲ್ ಪ್ರಾರ್ಥನೆ ಇದು ಯೇಸು ಮಾಡಿದ್ವಿ. ಆ ಪ್ರಾರ್ಥನೆಯಿಂದ ನೀವು ರಕ್ಷಣೆಗೆ ಬಂದಿದ್ದೀರಿ, ನೀವು ಯೇಸುವನ್ನು ಕಂಡುಕೊಂಡಿದ್ದೀರಿ ಈ ಪ್ರಾರ್ಥನೆ ಮುಖಾಂತರ. ಈ ಪ್ರಾರ್ಥನೆ ಮಾಡಿದ ಯೇಸು, ಈ ಪ್ರಾರ್ಥನೆ ಮುಖಾಂತರ ಆ ದಿವಸ ಮಾಡಿದ ಪ್ರಾರ್ಥನೆ ಮುಖಾಂತರ ನೀವೆಲ್ಲರೂ ಬೇರೆ ಬೇರೆ ಜಾತಿ ಕುಲ ಭಾಷೆಯಲ್ಲಿ ಇದ್ದವರು ಎಲ್ಲರೂ ಯೇಸುವಿಗೆ ಕಂಡುಕೊಂಡಿದ್ದಾರೆ. ಯೇಸು ಯಾವ ಧರ್ಮದ ದೇವರಲ್ಲ, ಯೇಸು ರಕ್ಷಕನಾಗಿದ್ದಾನೆ, ರಕ್ಷಣೆ ಕೊಡುವವನಾತನು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ. ಅಲ್ಲಿ ಓದಿ ಅಪೊಸ್ತಲರ ಕಥೆ 4:12 ಏನಂತ ನೋಡಿ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಯೇಸು ಬಿಟ್ಟರೆ ಬೇರೆ ನಾಮ ಇಲ್ಲ, ಯೇಸು ಬಿಟ್ಟರೆ ಬೇರೆ ನಾಮ ಇಲ್ಲ. ಯಾರ್ಯಾರು ನಮ್ಮ ಆನ್ಲೈನ್ ನೋಡ್ತಾ ಇದ್ದಾರೆ, ಯೇಸು ಬಿಟ್ಟರೆ ಬೇರೆ ನಾಮ ಇಲ್ಲ ರಕ್ಷಣೆ. ಒಬ್ಬನಿಗೆ ನಿತ್ಯತ್ವ ಸಿಗಬೇಕಾದ್ರೆ ಯೇಸು ಬೇಕು. ಏನ್ ಹೇಳ್ತದೆ ಅಲ್ಲಿ, ಬರಬೇಕಾದ ರಕ್ಷಣೆಯು ಇನ್ನು ಯಾರಲ್ಲಿ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರ ಒಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳ್ತಾನೆ. ಯಾವ ಹೆಸರು? ಯೇಸು ಕ್ರಿಸ್ತನ ಹೆಸರು. ಹೆಸರು ತುಂಬ ಬಂದಿದೆ ಲೋಕದಲ್ಲಿ. ಸುಮಾರು ಮಹಾಪುರುಷರು ಲೋಕಕ್ಕೆ ಬಂದಿದ್ದಾರೆ, ರಾಜ್ಯನವರು ಬಂದಿದ್ದಾರೆ, ಅಧಿಕಾರ ತಗೊಂಡು ಬಂದಿದ್ದಾರೆ. ಆದರೆ ಯೇಸುವಿನ ಹೆಸರಿನಲ್ಲಿ ಮಾತ್ರ ಒಬ್ಬರಿಗೆ ರಕ್ಷಣೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಅವನಿಗೆ ಮಾತ್ರ ಹೆಸರು ಕೊಟ್ಟಿದೆ, ತಂದೆ ಆದ ದೇವರು ಹೆಸರು ಕೊಟ್ಟದ್ದು. ಪುನಃ ಅದು 24ಕ್ಕೆ ಓದಿ, 17:24 ಏನಂತ ನೋಡಿ, ತಂದೆಯೇ ನೀನು ಯಾರನ್ನೇ ನನಗೆ ಕೊಟ್ಟಿಯೋ. ಪುನಃ ಪ್ರಾರ್ಥನೆ ಮಾಡ್ತಾ ಕೊಟ್ಟಿಯೋ. ನೋಡಿ ಏನ್ ಹೇಳ್ತದೆ ನೋಡಿ, ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ನೋಡಿ. ದೇವರ ಆಶೆ ನೋಡಿ, ಯೇಸುನ ಆಶೆ ನೋಡಿ, ಎಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾನೆ ನೋಡಿ. ನಾನು ಎಲ್ಲಿದ್ದೇನೆ, ಯೇಸು ಎಲ್ಲಿದ್ದೇನೆ, ಆತನು ಪರಲೋಕದಲ್ಲಿ. ಪರಲೋಕ ಆತನದ್ದು. ಪರಲೋಕವನ್ನು ಬಿಟ್ಟು ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದಾನೆ. ಫಿಲಿಪಿಯರಿಗೆ ಪತ್ರಿಕೆ 2ನೇ ಪತ್ರಿಕೆ ಓದಿ ನಿಮ್ಗೆ ಗೊತ್ತಾಗ್ತದೆ. ಆತನು ಮನುಷ್ಯನಾಗಿ ಬಂದಿದ್ದ, ಸಾಧಾರಣ ಮನುಷ್ಯನಾಗಿ ಬಂದಿದ್ದಾನೆ. ತನ್ನನ್ನು ತಗ್ಗಿಸಿ ಬರಿದು ಮಾಡಿಕೊಂಡು ಬಂದಿದ್ದಾನೆ ಆತನು. ನಿಮಗಸ್ರ ಮನ್ಮಗಸ್ರ ನೀವು ಮತ್ತು ನಾವು ಮಾಡಿದ ಶರೀರದಲ್ಲಿ ಪಾಪ ಮಾಡಿದ್ದೇವೆ, ಆಗ ಶರೀರದಲ್ಲಿ ಈಗ ಪಾಪ ಪರಿಹಾರ ಆಗಬೇಕು. ಅದಕ್ಕೋಸ್ಕರ ಆತನು ಬಂದಿದ್ದಾನೆ. ಇಲ್ಲಿ ಏನ್ ಹೇಳ್ತಾನೆ ನೋಡಿ, ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕ ಹುಟ್ಟುವುದಕ್ಕಿಂತ ಮುಂಚೆ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸ್ತೇನೆ. ಹಲ್ಲೆಲೂಯಾ. ಆತನು ಮಹಿಮೆಯಲ್ಲಿದ್ದ ದೇವರು. ನೀವು ಕೂಡ ಆತನಲ್ಲಿ ಹೋಗುವ ಆ ಮಹಿಮೆಯಲ್ಲಿ ತುಂಬುತ್ತೀರಿ. ಹಲ್ಲೆಲೂಯಾ. ಆ ಮಹಿಮೆ, ಆ ಅಭಿಷೇಕ, ಆ ಬೆಳಕಲ್ಲಿ ನೀವು ಇರ್ತೀರಿ. ನಿತ್ಯ 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 ಅಂತ್ಯ ಇಲ್ಲ ಅಲ್ಲಿ. ಹಲ್ಲೆಲೂಯಾ. ಯೇಸು ಅದೇ ಬಯಸ್ತಾನೆ. ಈ ಲೋಕದ ಕಷ್ಟ
ಸಮಸ್ಯೆ ಯಥೇಚ್ಛತೆ ಸ್ವಲ್ಪ ಮಟ್ಟಿಗೆ ಇದು, ಆದರೂ ಅದರ ಎಲ್ಲದ ಬಿಡಿಸುವ ದೇವರಾಗಿದ್ದಾನೆ. ಆತನು ಬಿಡಿಸ್ತಾನೆ. ಹಲ್ಲೆಲೂಯಾ. ನೋಡಿ, ಯೆಶಾಯನ ಗ್ರಂಥದಲ್ಲಿ ಪ್ರವಾದಿ ಮುಖಾಂತರ ಆತನು ಮಾತಾಡ್ತಾನೆ. 45ರಲ್ಲಿ 11 ಏನಿರ್ತಾನೆ ನೋಡಿ. 45ರಲ್ಲಿ 11 ಓದಿರಿ. ಯೆಶಾಯನ ಗ್ರಂಥ, ಯೆಶಾಯನು ಬರೆಯುತ್ತಾ ಇದ್ದಾನೆ 11. ಇಸ್ರೇಲರ ಸದಮಲ ಸ್ವಾಮಿಯು ಸೃಷ್ಟಿಕರ್ತನು ಯೆಹೋವನ ಮಾತನ್ನು ಕೇಳಿರಿ ಹೇಳ್ತಾನೆ ನೋಡಿ. ಯೆಹೋವನ ಮಾತನ್ನು ಕೇಳಿರಿ, ದೇವರ ಮಾತನ್ನು ಕೇಳಿರಿ. ಭವಿಷ್ಯತ್ತುಗಳ ವಿಷಯವಾಗಿ ನನ್ನನ್ನು ವಿಚಾರಿಸಿರಿ ಹೇಳ್ತಾನೆ. ಭವಿಷ್ಯದ ವಿಷಯದಲ್ಲಿ ನನ್ನನ್ನು ವಿಚಾರಿಸಿರಿ, ನನ್ನ ಕಡೆಗೆ ಬನ್ನಿರಿ ಹೇಳ್ತಾನೆ. ಲೋಕದ ಜನರಿಗೆ ಹೋಗುವುದಲ್ಲ, ದೇವರ ಸನ್ನಿಧಿಗೆ ನಾವು ಬರಬೇಕು. ದೇವರಲ್ಲಿ ಗೋಲಾಡಿ ಪ್ರಾರ್ಥನೆ ಮಾಡಬೇಕು. ನಾವು ನನ್ನ ಸನ್ನಿಧಿಗೆ ಬಂದೆಂದು ಕರೆಯುತ್ತಾ ಇದ್ದೇನೆ, ನನ್ನನ್ನು ವಿಚಾರಿಸಿದಿ ಹೇಳ್ತಾನೆ. ನಾನು ನಿಮಗೆ ಆಲೋಚನೆ ಕೊಡ್ತಾನೆ. ನಾನು ಕೊಡುವ ಆಲೋಚನೆ ಅದು. ದೇವರು ನಿಮಗೆ ಆಲೋಚನೆ ಕೊಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ ನೋಡಿ, ಸೃಷ್ಟಿಕರ್ತನ ಆದ ಯೆಹೋವನ ಮಾತನ್ನು ಕೇಳಿರಿ, ಭವಿಷ್ಯತ್ತುಗಳ ವಿಷಯದಲ್ಲಿ ನನ್ನನ್ನು ವಿಚಾರಿಸಿರಿ ಹೇಳ್ತಾನೆ. ಮತ್ತೇನಿರ್ತಾನೆ, ನಾನೇ ನಿರ್ಮಿಸಿದ ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಏನನ್ನೋ ವಿಧಿಸಿರಿ. ನನ್ನ ಮಕ್ಕಳೆಂದು ಕರೆಯುತ್ತಾ ಇದ್ದಾನೆ. ನೀವು ಆತನ ಮಕ್ಕಳಾಗಿದ್ದೀರಿ. ಆತ ನಿಮಗೆ ಪ್ರೀತಿ ಮಾಡ್ತಾ ಇದ್ದಾನೆ. ಎಲ್ಲರಿಗೆ ಆತನಿಗೆ ಪ್ರೀತಿ ಮಾಡ್ತಾ ಇದ್ದಾನೆ ಆತನು. ಪುನಃ ಯೆಶಾಯನ ಗ್ರಂಥದಲ್ಲಿ ಆತನು ಹೇಳ್ತಾ ಇದ್ದಾನೆ, 49ರಲ್ಲಿ ಆತನು ಹೇಳ್ತಾ ಇದ್ದಾನೆ, ಪುನಃ ನಿಮಗೆ ಹೇಳ್ತಾ ಇದ್ದಾನೆ ನೋಡಿ. ಯಾರು ಇವತ್ತು ಪ್ರೀತಿ ಮಾಡಿದ್ರೆ ತೊಂದರೆ ಇಲ್ಲ ನಿಮಗೆ. ಯಾರು ನಿಮ್ಮ ಕುಟುಂಬದವರು ಪ್ರೀತಿ ಮಾಡಿ ಬಿಟ್ಟುಬಿಡಿ. ನಿಮ್ಮ ನೆರೆಕರು, ನಿಮ್ಮ ಕೆಲಸಕ್ಕೆ ಹೋದ ಅವರು ಪ್ರೀತಿಸೋರು ಬಿಡಿ. ಅದು ಆ ಪ್ರೀತಿ ಬಿಡಿ, ಅದು ಟೆಂಪರರಿ ಪ್ರೀತಿ ಆಗಿದೆ ಅದು. ಅಲ್ಲಿ ದೇವರ ವಾಕ್ಯತಿದೆ 15:15 ಏನು ಹೇಳ್ತಾರೆ ನೋಡಿ. ಯಾರು ಪ್ರೀತಿ ತೊಂದರೆ ಇಲ್ಲ, ಯಾರು ಪ್ರೀತಿ ಮಾಡಿ ತೊಂದರೆ ಇಲ್ಲ. ಇವತ್ತು ಪ್ರೀತಿ ಇಲ್ಲದೆ ಎಷ್ಟೋ ಜನ ನರಳೋಡ್ತಾ ಇದ್ದಾರೆ. ತಂದೆ ತಾಯಿಯು ಏಜ್ ಆದ ನಂತರ ಅವ್ರು ನರಳಾಡ್ತಾರೆ. ಮಕ್ಕಳ ಪ್ರೀತಿಗೋಸ್ಕರ ನರಳಾಡ್ತಾ ಇದ್ದಾರೆ. ಆಶ್ರಮದಲ್ಲಿ ಹಾಕ್ತಾರೆ. ಒಂದು ಸರಿ ನನಗೆ ನನ್ನ ಮಗನನ್ನು ನೋಡಬೇಕು. ಏಕೆ? ಅವರು ಯವನಸ್ಥರ ಇರುವಾಗ ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಅವರು ಫಾರಿನಿಗೆ ಕಳಿಸಿದ್ದಾರೆ. ಈಗ ಎಲ್ಲಿದ್ದಾರೆ? ಅವರು ಫಾರಿನಲ್ಲಿ ಸಟಲ್ ಆಗಿದ್ದಾರೆ. ಇವರು ಎಲ್ಲಿದ್ದಾರೆ? ಇವರು ಆಶ್ರಮದಲ್ಲಿದ್ದಾರೆ. ಇವರಿಗೆ ಮಕ್ಕಳ ಪ್ರೀತಿ ಬೇಕು. ಯಾರು ಪ್ರೀತಿ ಮಾಡುವುದಿಲ್ಲ, ಒಬ್ಬರು ಪ್ರೀತಿ ಮಾಡುವುದಿಲ್ಲ. ನೀವು ಪ್ರೀತಿಗೋಸ್ಕರ ಎಲ್ಲಿ ಹೋಗಬೇಡಿರಿ, ಬನ್ನಿರಿ, ಯೇಸು ಹತ್ರ ಬನ್ನಿರಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಏನ್ ಹೇಳ್ತಾನೆ ನೋಡಿ ಅದು ವಾಕ್ಯ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಳು, ಆಕೆ ಮರೆತು ಬಿಡುವುದು. ತಾಯಿ ಮರೆಯುತ್ತಾರೆ. ಎಷ್ಟು ನಿಮಗೆ ತಾಯಿಗಳು ಬೇಕು? ಮಗು ಹುಟ್ಟುತ್ತದೆ, ಅವ್ರು ಏನು ಮಾಡ್ತಾರೆ? ಕೊಂಡೋಗಿ ಎಲ್ಲೆಲ್ಲಿ ಇಡ್ತಾರೆ, ಓಡಿ ಹೋಗ್ತಾರೆ. ಏಕೆ? ಅಂಥ ಪರಿಸ್ಥಿತಿ, ಮಾನವನ ಅಂಥ ಪರಿಸ್ಥಿತಿ ಎಷ್ಟು ಬೇಕು ನಿಮಗೆ? ಎಷ್ಟು ಆ ಒಂದು ನಾವು ಕಸ ಹಾಕ್ತೀವಲ್ಲ, ಅಲ್ಲಿ ಎಷ್ಟು ಮಗು ಬೇಕು ನಿಮಗೆ? ಸಿಟಿಯಲ್ಲಿ ಹೋದರೆ ಎಷ್ಟು ಮಗು ಬಿಟ್ಟು ಓಡಿ ಹೋಗ್ತಾರೆ ಅವರು. ತನ್ನ ಮಗು, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಏನಾಗ್ತದಲ್ಲಿ? ಪುನಃ ಓದಿ ಅದು ವಾಕ್ಯ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯುವುದಿಲ್ಲ ಹೇಳ್ತಾನೆ. ನಿಮ್ಮನ್ನು ಮರೆಯುವುದಿಲ್ಲ ನಾನು ಹೇಳ್ತಾನೆ. ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ, ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ಅವಳು ಮರೆತು ಬಿಡ್ಬಹುದು, ನಿಮ್ಮ ತಾಯಿ ಮರೆತು ಬಿಡ್ಬೋದು, ನಾನು ಎಂದಿಗೂ ಮರೆಯುವುದಿಲ್ಲ. ಏಕೆ? ಯೇಸು ಹೇಳ್ತಾನೆಲ್ಲ, ನಾನು ಈ ಲೋಕದ ಅಂತ್ಯ ತನಕ ನಿನ್ನ ಸಂಗಡ ಇದ್ದೇನೆ. ತಾಯಿ ಇದ್ದಾರಾ? ತಂದೆ ಇದ್ದಾರಾ? ಯಾರಿಲ್ಲ ನಿಮ್ಮ ಸಂಗಡ. ಯೇಸು ನಿಮ್ಮ ಅಂತ್ಯ ತನಕ ನಿಮ್ಮ ಸಂಗಡ ಇದ್ದಾನೆ. ನಿಮ್ಮನ್ನು ಪ್ರೀತಿಸ್ತಾನೆ ಆತನು. ಮುಂದೆ ಏನತ್ತದಲ್ಲಿ 9 ಅದರ ಇಗೋ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಯೇಸುನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಆತನು ನಿಮ್ಮ ಹೆಸರುಂಟು. ಅದಕ್ಕೋಸ್ಕರ ಶಿಲುಬೆಯಲ್ಲಿ ಆತನು ಇಲ್ಲಿ ಉಂಟಲ್ಲ ಮೊಳೆ ಹೊಡೆದದ್ದು.
ಮೊಳೆ ಹೊಡೆದದ್ದು ಎರಡೂ ಕೈಗೆ. ಏಕೆ? ಈ ಕೈಯಲ್ಲಿ ಏನುಂಟು? ನಿಮ್ಮ ಹೆಸರುಂಟು, ನಿಮ್ಮ ಹೆಸರುಂಟು. ಅದೇ ಕೈಗೆ ಏನಾಗದೆ ಅವರು ಮೊಳೆಯಿಂದ ಹೊಡೆದಿದ್ದಾರೆ. ಪುನಃ ಓದಿ ಅದು ವಾಕ್ಯ, ವೆರಿ ಇಂಪಾರ್ಟೆಂಟ್. ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಹೆಸರುಂಟು, ಯೇಸುನ ಅಂಗೈದಲ್ಲಿ ಹೆಸರುಂಟು ನಿಮ್ಮದು. ಹಲ್ಲೆಲೂಯಾ. ಇಲ್ಲಿ ಹೆಸರುಂಟು ನಿಮ್ಮದು, ಇಲ್ಲಿ ಉಂಟು ಹೆಸರು. ಇಲ್ಲಿ ಬರೆದಿದ್ದೇನೆ. ನೀನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಕೇಳಿದಕ್ಕೆ ಯೇಸುಗೆ ನಾನು ಎಷ್ಟು ಪ್ರೀತಿ ಮಾಡ್ತೇನೆಂದು ಆ ಶಿಲುಬೆಯಲ್ಲಿ ತೋರಿಸಿಬಿಟ್ಟ. ಎರಡೂ ಕೈ ಚಾಚಿ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೇನೆ, ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾನೆ ಆತನು. ನೀವು ಅಮೂಲ್ಯರು, ನೀವು ಅಮೂಲ್ಯರಾಗಿದ್ದೀರಿ. ಯೇಸುರ ದೃಷ್ಟಿಯಲ್ಲಿ ನೀವು ಅಮೂಲ್ಯರು. ಯೇಸು ಹತ್ರ ಎಷ್ಟು ಬಂದರು ಅವ್ರಿಗೆ ಒಬ್ಬರಿಗೆ ವಾಪಸ್ ಕಳಿಲ್ಲ, ಯೇಸು ಕಳಿಸ್ತಿಲ್ಲ. ಕುರುಡರು ಬಂದರು, ಕುರುಡರಿಗೆ ಮುಟ್ಟಿ ಕಣ್ಣು ಕೊಟ್ಟನು. ಕುಂಟರು ಬಂದರು, ಕುಂಟರಿಗೆ ಕಾಲು ಕೊಟ್ಟನು ಆತನು. ಕುಂಟರಿಗೆ ಕಾಲು ಬಂತು, ಕುರುಡರಿಗೆ ಕಣ್ಣು ಬಂತು. ವಿಧ ವಿಧ ರೀತಿಯಲ್ಲಿ ಆತನು ಕುರುಡರಿಗೆ ನೋಡಿ, ಕೆಲವರಿಗೆ ನಿನ್ನ ನಂಬಿಕೆಯಿಂದ ಆಗಲಿ ಎಂದು ಹೇಳ್ದ. ಬತ್ತೆಮತಿಗೆ ನೀನು ಏನು ನಂಬುತ್ತಿ ಅದೇ ಆಗಲಿ, ಅವನು ಕಂಡು ಬಂತು. ಒಬ್ಬನಿಗೆ ಹುಟ್ಟುದಿಂದ ಅವನು ಕುರುಡನಾಗಿದ್ದ, ಅವನಿಗೆ ಕರ್ಕೊಂಡು ಹೋದ. ಮತ್ತು ಅಲ್ಲಿ ಏನು ಮತ್ತು ಅದು ಮಣ್ಣಿನಿಂದ ಅದು ಏನು ಅವನ ಮಡೆಯನ್ನು ಹಾಕಿ ಅಲ್ಲಿ ಕೆಸರು ಮಾಡಿ ಅವನ ಕಣ್ಣಿಗೆ ಹಚ್ಚಿದ. ಹೋಗು ಶಿಲೋದಲ್ಲಿ ತೊಳೆ ಎಂದು ಹೇಳ್ದ, ಕೊಳದಲ್ಲಿ ಸೊಲೆ ಎಂದು ಹೇಳ್ದ. ಅಂದ್ರೆ ಅರ್ಥ ಕೊಟ್ಟ ಆತನು. ಅಲ್ಲಿ ಆತನು ತೊಳೆದ, ಅವನಿಗೆ ಕಂಡು ಬಂತು. ನೋಡಿ ಎಷ್ಟೆಷ್ಟೋ ಯೇಸು ಕ್ರಿಸ್ತನ ಅದ್ಭುತ ಮಾಡಿ. ನಿಮ್ಮ ಮುಖಾಂತರ ಅದ್ಭುತ ಆಗ್ತದೆ, ನಿಮ್ಮ ಮುಖಾಂತರ ಸೂಚಕಾರಿ ಆಗ್ತದೆ. ಯೇಸು ತನ್ನ ಕೆಲಸ ಮಾಡಿ ಹೋಗಿದ್ದಾನೆ, ತಂದೆಯ ಬಲಬಾಸಿ ಕೂತ್ಕೊಂಡಿದ್ದಾನೆ. ಈಗ ಈ ಲೋಕದಲ್ಲಿ ನೀವಿದ್ದೀರಿ, ದೇವರ ಮಕ್ಕಳಿದ್ದೀರಿ. ದೇವರ ಮಕ್ಕಳಿಗೆ ಅಭಿಷೇಕ ಕೊಟ್ಟಿದ್ದಾನೆ ಆತನು. ನಿಮಗೆ ಕೊಟ್ಟದ್ದು ಅಭಿಷೇಕ ಯಾಕೆ? ನಿಮಗೆ ಕೊಟ್ಟದ್ದು ವಾಕ್ಯ ಯಾಕೆ ಕೊಟ್ಟದ್ದು? ನೀವು ಈ ಲೋಕದಲ್ಲಿ ಬೆಳಕಾಗಿ ಪ್ರಕಾಶಿಸಬೇಕಂದು. ನೀವು ಮತ್ತು ನಾವು ಈ ಲೋಕದಲ್ಲಿ ನೀವು ಮತ್ತು ನಾವು ಪ್ರಕಾಶಿಸಬೇಕು. ಹಲ್ಲೆಲೂಯ. ಯೆರೆಮೀಯ ಗ್ರಂಥ ತೆಗೆಯಿರಿ. ಯೆರೆಮೀಯ ಗ್ರಂಥದಲ್ಲಿ ಏನು ಮಾತಾಡ್ತಾನೆ ಪ್ರವಾದಿ? ಏನು ಮಾತಾಡ್ತಿದ್ದಾನೆ? 31 ಯೆರೆಮೀಯ ಗ್ರಂಥ. ನೆರೆಹೊರೆಯವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆದು ಎಂದು ಇನ್ನು ಮೇಲೆ ಬೋಧಿಸಬೇಕಾದಿಲ್ಲ. ಪದೇ ಪದೇ ಕೇಳಿದ್ದೇ ಕೇಳುದು, ಬೋಧಿಸಬೇಕೆಂದು ಇಲ್ಲ. ಏಕೆ? ನೀವು ಅಭಿಷಕ್ತರು. ನೀವು ಅಭಿಷಕ್ತರ ಏನಾದ ವಾಕ್ಯ ಉಂಟು ನಿಮ್ಮ ಹತ್ರ. ಮುಂದೆ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದರು. ಇಂತಹ ಕಾಲದಲ್ಲಿ ಇದ್ದೇವೆ ನಾವು. ಎಲ್ಲರೂ ಚಿಕ್ಕ ಮಗುವಿನಿದ್ದು ದೊಡ್ಡ ಎಲ್ಲರೂ ಕರ್ತನು ಯಾರು, ಸೃಷ್ಟಿಕರ್ತನು ಯಾರು, ಯೇಸು ಯಾರು ಜ್ಞಾನ ಪಡೆಯರು. ಏಕೆ? ಜ್ಞಾನ ಎಲ್ಲಿಂದ ಬರೋದು? ಆತನಿಂದಲೇ ಬರೋದು. ಹಲ್ಲೆಲೂಯ. ಯಾಕೋಬನು ಹೇಳ್ತಾನೆ, ಯಾರಿಗಾದರೂ ಜ್ಞಾನ ಇಲ್ಲದಿದೆ ಜ್ಞಾನ ಕೇಳಿಕೊಳ್ಳಿ ಹೇಳ್ತಾನೆ ಆತನು. ನಾವು ಜ್ಞಾನ ಕೇಳಿಕೊಳ್ಳಬೇಕು. ಮುಂದೆ ಹೇಳ್ತಿದ್ದೆ ನೋಡಿ. ನೋಡಿ, ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇಂದು ಯೆಹೋವ ನೋಡಿ, ನಿಮ್ಮ ಪಾಪಗಳು, ಹಳೆಯ ಪಾಪಗಳು ನಿಮಗೆ ಪದೇ ಪದೇ ನೆನಪಿಗೆ ಬರ್ತದೆ. ಪದೇ 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 ಸೈತಾನು ಏನು ಮಾಡ್ತಾನೆ? ಪದೇ 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 ನೀನು ಹಾಗೆ ಮಾಡಿದಲ್ಲ, ಹೀಗೆ ಮಾಡಿದ, ಅದಕ್ಕೆ ನಿಮಗೆ ಹಾಗಾಯ್ತು, ಅದಕ್ಕೆ ಹೀಗೆ ಆಗ್ತು. ಅದು ದೇವರು ಹೇಳ್ತಾನೆ, ನಾನು ಮರೆತು ಬಿಟ್ಟಿದ್ದೇನೆ ನಿನ್ನ ಪಾಪ, ನಿನಗೆ ಕ್ಷಮಿಸಿದ್ದೇನೆ, ನಾನು ಕ್ಷಮೆ ಕೊಟ್ಟು ಆಗಿದೆ. ಪ್ರವಾದಿ ಬರೆಯುತ್ತಾ ಇದ್ದಾನೆ ಈ ದಿನಗಸ್ರ. ಪ್ರವಾದಿ ಬರೆದಾಕ್ತಾನೆ ಈ ದಿನಗಸ್ರ. ರೈಟ್ ನಾವು ದಿನಗಸ್ರ ಪ್ರವಾದಿ ಬರೆದ ಹಾಕಿದ್ದಾನೆ. ಪ್ರೈಸ್ ದ ಲಾರ್ಡ್. ಯೋಹನ ಸುವಾರ್ತೆ ಅಲ್ಲಿ ಯೇಸು ಮಾತಾಡ್ತಾ ಇದ್ದಾನೆ. ಯೋಹನ ಸುವಾರ್ತೆ 10ರಲ್ಲಿ 27 ಮತ್ತು 27ರಿಂದ 29 ನನಗೆ ಓದುವ ನಾವು. ಯೇಸುನ ಮಾತಿದು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡ್ತೇವೆ. ಇವತ್ತು ನಾವು ಯಾವ ಸ್ವರಕ್ಕೆ ಕಿವಿ ಕೊಡ್ತೇವೆ? ಯಾವ ಸ್ವರ ನಿಮಗೆ ಕೇಳ್ತಾ ಉಂಟು?
ಯಾವ ಮೊಬೈಲಲ್ಲಿ ಸ್ವರ ಕೇಳ್ತಾ ಉಂಟು, ಯಾವ ಯೂಟ್ಯೂಬಲ್ಲಿ ಸ್ವರ ಕೇಳ್ತಾ ಉಂಟು, ಯಾವ ಫೇಸ್ಬುಕ್ಕಲ್ಲಿ ಸ್ವರ ಕೇಳ್ತಾ ಉಂಟು, ಯಾವ ವಾಟ್ಸಪ್ಪಲ್ಲಿ ಸ್ವರ ಕೇಳ್ತಾ ಉಂಟು, ಲೋಕದಲ್ಲಿ ಯಾವ ಸ್ವರಕ್ಕೆ ನೀವು ಕಿವಿ ಕೊಡ್ತಾ ಇದ್ದೀರಿ? ದೇವರು ಹೇಳ್ತಾರೆ, ಯೇಸು ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳ್ತಾರೆ. ನನ್ನ ಸ್ವರ ಕೇಳಬೇಕು, ಯೇಸುನ ವಾಕ್ಯ ಕೇಳಬೇಕು. ನಾವು ಯಾವ ವಾಕ್ಯವನ್ನು ಕೇಳ್ತಾ ಇದ್ದೇವೆ? ಇವತ್ತು ಮನುಷ್ಯರು ಬಂಧನದಲ್ಲಿ ಇರಲಿಕ್ಕೆ ಕಾರಣ ಏನು? ಬೇರೆ ಬೇರೆ ಬೋಧನೆಯನ್ನು ಕೇಳಿ ಅವರಿಗೆ ಅವರು ಬಂಧನದಲ್ಲಿ ಇಟ್ಟಿದ್ದಾರೆ. ಏನಿರ್ತದೆ ಇಲ್ಲಿ ಮುಂದೆ? ನಾನು ಅವುಗಳನ್ನು ನಿಮಗೆ ಯೇಸು ಬಲ್ಲವನು. ನಿಮ್ಮ ಸ್ಥಿತಿಗತಿ ಗೊತ್ತುಂಟು. ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರಿ, ಯಾವ ನಿಮಗೆ ಸಮಸ್ಯೆಯಲ್ಲಿ ಇದ್ದೀರಿ, ಯಾವ ನೋವಲ್ಲಿ ಇದ್ದೀರಿ, ಆತನಿಗೆ ಗೊತ್ತುಂಟು, ಚೆನ್ನಾಗಿ ಗೊತ್ತುಂಟು. ಆತನಿಗೆ ನೀನು ಎಲ್ಲಿ ನಿಲ್ತಿ, ಎಲ್ಲಿ ಇದ್ದಿ, ನೀನು ಎಲ್ಲ ಗೊತ್ತುಂಟು ಆತನಿಗೆ. ಅದಕ್ಕೆ ಜ್ಞಾನೋಕ್ತಿ ಓದಿದ್ರೆ ನಿಮ್ಗೆ ಗೊತ್ತಾಗ್ತಾ, ಇಲ್ಲಿ ಜ್ಞಾನೋಕ್ತಿ ಬರೆದೆ, ನೀನು ಕೂತ್ಕೊಳ್ಳೋದು, ಏಳುವುದು, ಮಲಗುವುದು, ಹೋಗುದು ಎಲ್ಲ ಆತನು ನೋಡ್ತಾ ಇದ್ದಾನೆ, ಎಲ್ಲ ನೋಡ್ತಾನೆ. ನೀನು ಬಾತ್ರೂಮಿಗೆ ಹೋಗುದು ನೋಡ್ತಾನೆ ಆತನು, ನೀನು ಏನು ಮಾಡುದು ನೋಡ್ತಾ ಇದ್ದಾನೆ ಆತನು. ಆತನು ಸರ್ವಶಕ್ತ, ಎಲ್ಲ ಕಡೆಯಲ್ಲಿ ಇರುವ ಆತನಾಗಿದ್ದಾನೆ ಆತನು. ಎಲ್ಲ ಕಡೆಯಲ್ಲಿ ಯಾರು ಸ್ನಾನ ಮಾಡಿ ಬಂದಿದ್ದರು ಇವರು, ಅದು ಕೂಡ ನೋಡಿದ್ದಾನೆ ಆತನು. ಎಲ್ಲ ನೋಡುವನಾಗಿದ್ದಾನೆ ಆತನು. ನಿಮ್ಮ ಹೃದಯದ ಒಳಗೆ ಏನು ಆಲೋಚನೆ ಮಾಡ್ತೀರಿ ರೈಟ್ ನಾವು, ಆತನು ನೋಡ್ತಾ ಇದ್ದಾನೆ. ನೀವು ಈಗ ಏನು ಆಲೋಚನೆ ಮಾಡ್ತೀರಿ ನೋಡ್ತಾ ಇದ್ದಾನೆ. ಯೇಸು ಹತ್ರ ಬರುವಾಗ, ಯೇಸುಗೆ ಪರೀಕ್ಷೆ ಮಾಡಲಿಕ್ಕೆ ಬರುವಾಗ ಆತರ ಅವರ ಆಲೋಚನೆಯನ್ನು ತಿಳ್ಕೊಳ್ತಿದ್ದ. ಅದಕ್ಕೋಸ್ಕರ ದೇವರ ಹತ್ರ ಕೇಳಿಕೊಳ್ಳಿರಿ, ಮನುಷ್ಯನಿಗೆ ವಿವೇಚುವ ವರ ನನಗೆ ಕೊಡು ಎಂದು. ನೀವು ದಿವಾಸಲು ಕೇಳಿಕೊಳ್ಬೇಕು. ನೀವು ಮನುಷ್ಯನಿಗೆ ವಿವೇಚುವ ವರ ಕೊಡು ನನಗೆ, ಇಲ್ಲದೆ ನೀವು ವಂಚನೆಗೆ ಸಿಕ್ಕಿ ಬೀಳ್ತೀರಿ, ಮೋಸಕ್ಕೆ ಸಿಕ್ಕಿ ಬೀಳ್ತೀರಿ. ಲೋಕದಲ್ಲಿ ಮೋಸಗಾರರು, ವಂಚನೆ ಮಾಡುವವರು ತುಂಬ ಜನ ತುಂಬಿದ್ದಾರೆ. ನಿಮಗೆ ವಿವೇಚುವ ವರ ಬೇಕು. ಅವನು ಮಾತಾಡುವಾಗ ನೀನು ಅರಿಬೇಕು. ನಿನಗೆ ಅದು ಏನು ಬೇಕು? ದೇವರ ವರ ಕೇಳಿಕೊಳ್ಬೇಕು. ನಿನಗೆ ವಿವೇಚುವ ವರ ಬೇಕು ನಿನಗೆ. ಯೇಸುಗೆ ಎಲ್ಲ ವರ ಇತ್ತು. ಯೇಸು ಹತ್ರ ವಿವೇಚುವ ವರ ಇತ್ತು. ಯೇಸುಗೆ ಮುಂದೆ ಏನಾಗ್ತದೆ ಗೊತ್ತಿತ್ತು, ಹಿಂದೆ ಏನಾಗಿದೆ ಗೊತ್ತಿತ್ತು. ಎಲ್ಲ ಗೊತ್ತಿತ್ತು. ನಿಮಗೆ ಗೊತ್ತಿರಬೇಕು. ದೇವರ ಮಕ್ಕಳಿಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಈ ಕಾಲ ಒಳ್ಳೆದಲ್ಲ ಎಂದು ಎಫೆಸಕರ ಪತ್ರಿಕೆಯಲ್ಲಿ ಬರೆಯುತ್ತದೆ. ಕಾಲ ಒಂದು ಕತ್ತಲೆ ಕಾಲ ಇದು. ಇದರಲ್ಲಿ ಬೆಳಕಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ಏನಂತದೆ ಅಲ್ಲಿ? ಮುಂದೆ ನಾನು ಅವುಗಳನ್ನು ಬಲ್ಲೆನು. ಅವು ನನ್ನ ಹಿಂದೆ ಬರ್ತದೆ. ಅವುಗಳಿಗೆ ನಾನು ನಿತ್ಯ ಜೀವವನ್ನು ಕೊಡ್ತೇನೆ. ಅವು ಎಂದಿಗೂ ನಾಶವಾಗುವುದಿಲ್ಲ. ನೀವು ನಾಶವಾದ ಬೀಜದಿಂದ ಹುಟ್ಟಿದ್ದಲ್ಲ, ನೀವು ನಾಶವಾಗದ ಬೀಜದಿಂದ ಹುಟ್ಟಿದ್ದೀರಿ. ಹಲ್ಲೆಲೂಯಾ. ಈ ಸತ್ಯ ಲೋಕಕ್ಕೆ ಗೊತ್ತಿಲ್ಲ ಪ್ರಿಯರೇ, ಈ ಸತ್ಯ ಗೊತ್ತಿಲ್ಲ. ಅದಕ್ಕೋಸ್ಕರ ಲೋಕದ ಮಾನವನ ಧರ್ಮದಲ್ಲಿದ್ದಾನೆ. ಆಚಾರ ವಿಚಾರ, ಅದು ಮುಟ್ಟಬಾರ್ದು, ಇದು ಮುಟ್ಟಬಾರ್ದು, ಅದು ಹಬ್ಬ ಮಾಡಬೇಕು, ಇದು ಹಬ್ಬ ಮಾಡಬೇಕು. ಆ ಸಂತಾನ ಭಕ್ತ ಹಿಂದೆ ಹೋಗಬೇಕು, ಅವರ ಹಿಂದೆ ಹೋಗಿ ಇವರ ಹಿಂದೆ ಓಡ್ತಾ ಇದ್ದಾರೆ. ಎಲ್ಲಿ ಪರಿಶುದ್ಧ ಸ್ಥಳ ಉಂಟು ಅಲ್ಲಿ ಓಡ್ತಾ ಇದ್ದಾರೆ. ಅಲ್ಲಿ ದೇವರಿದ್ದಾನೆ, ಇಲ್ಲಿ ದೇವರಿದ್ದಾನೆ. ಇಲ್ಲಿ ನಾನು ಹೋಗಿ ಆಣೆ ಹಾಕಿದರೆ ನನಗೆ ಇಲ್ಲಿ ಒಳ್ಳೇದಾಗ್ತದೆ, ನನ್ನ ಮಕ್ಕಳಿಗೆ ಮದುವೆ ಆಗ್ತದೆ, ನನ್ನ ಮಕ್ಕಳಿಗೆ ಒಳ್ಳೆ ಕೆಲಸ. ಓಡುತ್ತಾ ಇದ್ದಾರೆ, ಅದ್ಭುತತೆ ಹಿಂದೆ ಹೋಗ್ತಾರೆ. ಅದ್ಭುತ ಮಾಡುವ ನಿಮ್ಮ ಒಳಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಒಳಗೆ ವಾಸ ಮಾಡ್ತಾನೆ ಅದ್ಭುತ ಮಾಡುವವನು. ನಿಮ್ಮ ಒಳಗಿದ್ದಾನೆ. ನೀವು ದೇವರ ಮಂದಿರವಾಗಿದ್ದೀರಿ. ನಿಮಗೆ ಗೊತ್ತಿಲ್ಲವೋ ಹೇಳ್ತಾನೆ ಆತನು. ನೀವು ದೇವರ ಮಂದಿರವಾಗಿದ್ದೀರಿ. ದೇವರ ಮಂದಿರ ಕೆಡಿಸಬೇಡಿ. ಏಕೆ? ದೇವರ ಆತ್ಮ ನಿಲ್ಲುವ ಸ್ಥಳ ಅದು, ಪರಿಶುದ್ಧ ಸ್ಥಳ ಅದು. ನೀವು ಮಂಜೂಶ್ವರ. ಹಲ್ಲೆಲೂಯಾ. ನೀವು ನಿಮ್ಮನ್ನೇ ಪರೀಕ್ಷೆ ಮಾಡಿ. ನೀವು ಸಾಮಾನ್ಯರಲ್ಲ. ಹಲ್ಲೆಲೂಯಾ. ಇಂಥ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈಗ 2ನೇ ಕೊರಿಂಥೀಯರ ಪತ್ರಿಕೆಯಲ್ಲಿ ಏನು ಹೇಳ್ತಾರೆ ನೋಡಿ. ಇಲ್ಲಿ 2ನೇ ಕೊರಿಂಥೀಯರ ಪತ್ರಿಕೆಯಲ್ಲಿ ಅಲ್ಲಿ 2:14 ಮತ್ತು 15 ಓದು ನಾವು. ಪೌಲನು ಬರೆಯುತ್ತಾ ಇದ್ದಾನೆ. ಎರಡರಲ್ಲಿ ಹೇಗೆ ಇರಬೇಕು? ಈಗ ಕ್ರಿಸ್ತನನ್ನು ನೋಡಬೇಕು. ಯಾರಿಗೆ ನೋಡಬೇಕು? ನಿಮ್ಮನ್ನು ನೋಡಬೇಕು. ಕ್ರಿಸ್ತನನ್ನು ಈಗ ಕ್ರಿಸ್ತನು ತನ್ನ ಕೆಲಸ ಮಾಡಿ ಹೋಗಿದ್ದಾನೆ. ಆತನ ಸಮಯದಲ್ಲಿ ಅದ್ಭುತ ಸೂಚಕಾರ್ಯ ಎಲ್ಲ ಮಾಡಿದ್ದಾನೆ. ಆತನು ರೊಟ್ಟಿ ಕೊಟ್ಟಿದ್ದಾನೆ, ನೀರಿನ ಮೇಲೆ ನಡೆದಿದ್ದಾನೆ. ಆತನು ಎಲ್ಲ ಮಾಡಿ ಹೋಗಿ ಆಗಿದೆ, ಅದು ಮುಗಿಸಿದ್ದಾನೆ. ಮುಗಿಸಿ ಆಗಿದೆ. ಶಿಲುಬೆಯಲ್ಲಿ ಆತನು ಇಟ್ ಈಸ್ ಫಿನಿಶ್, ಮುಗಿದಿದೆ.
ಈಗ ಮುಗಿದದ್ದು ನೀವು ಮುಂದೆ ಕೊಂಡೋಗ್ಬೇಕು. ನಾವು ಮುಂದೆ ಕೊಂಡೋಗ್ಬೇಕು. ಸಿಕ್ಕಿದ ಸಮಯ ವ್ಯರ್ಥ ಮಾಡಬಾರ್ದು. ಏನ್ ಹೇಳ್ತದೆ ಅಲ್ಲಿ? 14 2ನೇ ಕೊರಿಂಥಿಯರು 2:14 ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು, ಸರಿಯಾಗಿ ಕೇಳಿ, ಇದು ವಾಕ್ಯ ವೆರಿ ಇಂಪಾರ್ಟೆಂಟ್, ಹಿಂದೆ ಕುತ್ಕೊಳ್ಳಿ ಎಲ್ಲರೂ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯ ಉತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನ ಎಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ಯಾಪನೆಗೊಳಿಸ್ತಾ ಬರುವ ದೇವರಿಗೆ ಸ್ತೋತ್ರವಾಗಲಿ. ದಿನದಿಂದ ದಿನ ಜ್ಞಾನದಲ್ಲಿ ಆತನ ಜ್ಞಾನ ನೀವು ಜಯೋತ್ಸವ. ಆತನ ವಾಕ್ಯದ ಜ್ಞಾನ ಇದ್ದರೆ ಮಾತ್ರ ಅಲ್ಲ ನಿಮಗೆ ಜಯೋತ್ಸವದಲ್ಲಿ ನಡೆಯಬಹುದು. ಇಲ್ಲ ನೀವು ಸ್ಯಾಡ್ ಆಗಿ ಹೋಗ್ತೀರಿ, ಬೇಸರದಲ್ಲಿ ಯಾವಾಗಲೂ ಯಾವ ಸ್ವಲ್ಪ ಸಂಗತಿ ಬಂದರೆ ಬೇಸರದಲ್ಲಿ ಇರ್ತೀರಿ. ಹಲ್ಲೆಲೂಯಾ. ನೀವು ಜಯೋತ್ಸವವಾಗಿ ನಡೆಯಬೇಕು, ಸಂತೋಷದಲ್ಲಿ ಇರಬೇಕು ಯಾವಾಗಲೂ. ಚಿಕ್ಕ ಬಟ್ಟೆ ಅದು ಬಿಟ್ಟುಬಿಡಿ. ಯಾರಿಗೆ ಬರುವುದಿಲ್ಲ ಲೋಕದಲ್ಲಿ? ಯಾರಿಗೆ ಬರುವುದಿಲ್ಲ? ನಮಗೆ ಬರುವುದಿಲ್ಲ. ನೀವು ಅದನ್ನು ಯೋಚಿಸಿದ್ದೆ, ನೀವು ಜಯೋತ್ಸವವಾಗಿ ಮುಂದೆ ಹೋಗಬೇಕು. ಹಲ್ಲೆಲೂಯಾ. ದೇವರು ಅದೇ ಬಯಸ್ತಾನೆ. ಅಲ್ಲಿ ಏನು ಹೇಳ್ತಾನೆ ಆತ? ಜಯೋತ್ಸವದೊಡನೆ ಮರೆಸುತ್ತಾ ಆತನ ವಿಷಯವಾದ ಜ್ಞಾನ ಎಂಬ ಜ್ಞಾನ. ಈಗ ಯೆರೆಮೀಯ ಪ್ರವಾದಿ ಏನು ಹೇಳ್ತಾನೋ? ಜ್ಞಾನ, ನನ್ನ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಕ್ರಿಸ್ತನ ಜ್ಞಾನ. ಪ್ರೇಸ್ ದ ಲಾರ್ಡ್. ಈಗ ನೀವು ಕೂತ್ಕೊಂಡಲ್ಲಿ ಜ್ಞಾನ ಕೇಳಿದರೆ ಅದು ಜ್ಞಾನ ಬರ್ತದೆ ನಿಮಗೆ. ಖಾಲಿ ಕೂತ್ಕೊಂಡು ಕೇಳುವುದೇ ಅಲ್ಲ, ಈ ವಾಕ್ಯ ಮೆಡಿಟೇಷನ್ ಮಾಡಬೇಕು. ಈ ವಾಕ್ಯ ಒಳಗೆ ಹೋಗಿ ಆಮೇಲೆಂದು ತಗೊಂಡು ಒಳಗೆ ನನಗೆ ಜ್ಞಾನ ಬೇಕು, ಕೊಡು ಸ್ವಾಮಿ. ದೇವರು ಕೊಡ್ತಾನೆ. ಆತನ ಹತ್ತಿರ ಬಂದಿಗೆ ತಳ್ಳಿ ಬಿಡುವುದಿಲ್ಲ. ಹೊರೆ ಹೊತ್ತುವರೆ ನನ್ನ ಬಳಿಗೆ ಬಂದಿರಿ ಹೇಳ್ತಾನೆ ಆತನು. ಹೊರೆ ಹೊತ್ತುವರೆ ನನ್ನ ಬಳಿಗೆ ಬನ್ನಿರಿ ಹೇಳ್ತಾನೆ. ಕರೀತಾ ಇದ್ದಾನೆ, ಪ್ರೀತಿಯಿಂದ ಕರೀತಾ ಇದ್ದಾನೆ ಆತನು. ಪುನಃ ಹೇಳ್ತದೆ ಅಲ್ಲಿ, ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪಿಸಗೊಳಿಸ್ತಾ ಬರುವ ದೇವರಿಗೆ ಸ್ತೋತ್ರ. ನಿಮ್ಮನ್ನು ನೋಡುವವರು ಕ್ರಿಸ್ತನನ್ನು ನೋಡಬೇಕು. ಇದು ದೇವರ ಮಕ್ಕಳು. ಏಕೆ? ನಿಮ್ಮಲ್ಲಿ ಪ್ರತ್ಯೇಕತೆ ಇರಬೇಕು. ನಮ್ಮಲ್ಲಿ ಪ್ರತ್ಯೇಕತೆ. ಅವರಲ್ಲಿ ಇದ್ದ ಅಭ್ಯಾಸ ನಮ್ಮಲ್ಲಿಲ್ಲ, ಸ್ವಭಾವ ನಮ್ಮಲ್ಲಿಲ್ಲ. ನಮ್ಮ ಸ್ವಭಾವ ಕ್ರಿಸ್ತನ ಸ್ವಭಾವವಾಗಿದೆ. ಸ್ವಭಾವ ಬದಲಾವಣೆ. ಅವರಿಗೆ ನಮಗೆ ವ್ಯತ್ಯಾಸ ಬೇಕು. ಕತ್ತಲೆಗೆ ಬೆಳಕಿಗೆ ವ್ಯತ್ಯಾಸ ಉಂಟು. ಈಗ ಕ್ರಿಸ್ತನನ್ನು ನೋಡಬೇಕಾದ್ರೆ ನಿಮ್ಮಲ್ಲಿ ನೋಡಬೇಕು. ಸುವಾರ್ತೆ ಲೋಕದ ಕಟ್ಟ ಕಡೆಗೆ ಹೋಗಬೇಕಾದ್ರೆ ನೀವು ಕೊಂಡೋಗ್ಬೇಕು. ಜನರು ನಿಮ್ಮನ್ನು ನೋಡಬೇಕು, ನಮ್ಮನ್ನು ನೋಡಬೇಕು. ಇಲ್ಲದೆ ಹೇಗೆ ಸುವಾರ್ಥ ಸಾರೋದು? ಲೋಕಕ್ಕೆ ಹೇಗೆ ಸುವಾರ್ಥ ಹೋಗುದು? ಸಾಧ್ಯ ಇಲ್ಲ. ಹೀಗೆ ಹೋಗುದು ನೀವೇ ಮಾಡಬೇಕು. ಯೇಸುನ ಕೆಲಸ ಮಾಡಿ ಬಿಟ್ಟಿದ್ದಾನೆ. ಯೇಸು ಮಾಡಿ ಮುಗಿಸಿ ತನ್ನ ಕೆಲಸ ಮಾಡಿದ್ದಾನೆ. ಈಗ ಖಾಲಿ ಯೇಸು ಬರಲಿಕ್ಕೆ ಬಾಕಿ ಉಂಟು ಅಷ್ಟೇ. ಯೇಸು ಖಾಲಿ ಬರಲಿಕ್ಕೆ ಬಾಕಿ ಅಷ್ಟೇ. ಈಗ ನಾವು ಪಟ ಕೆಲಸ ಮಾಡಬೇಕು. ಏಕೆ? ಯಾರು ನಾಶನಕ್ಕೆ ಹೋಗಬಾರ್ದು. ಒಬ್ಬ ವ್ಯಕ್ತಿ ಕೂಡ ನಾಶನಕ್ಕೆ ಹೋಗ್ಬೋದು. ಜನರು ಈ ಲೋಕದ ಜ್ಞಾನವನ್ನು ಹುಡುಕ್ತಾ ಇದ್ದಾರೆ. ಅದಕ್ಕೆ ಸಹ ಯೆಶಾಯನ ಗ್ರಂಥ 4:6 ಹೇಳ್ತದೆ, ನನ್ನ ಜನರು ಜ್ಞಾನ ಇಲ್ಲದ ನಾಶವಾಗ್ತಾ ಇದ್ದಾರೆ. ನನ್ನ ಜನರು, ನನ್ನ ಮಕ್ಕಳು ಜ್ಞಾನ ಇಲ್ಲದೆ ನಾಶವಾಗ್ತಾ ಇದ್ದಾರೆ. ವಾಕ್ಯದ ಜ್ಞಾನ ಇಲ್ಲದೆ ನಾಶವಾಗ್ತಾರೆ. ಅಲ್ಲಿ ಸ್ಪಷ್ಟವಾಗಿ ಪ್ರವಾದಿ ಯೆಶಾಯ ಪ್ರವಾದಿ ಬರೆಯುತ್ತಾ ಇದ್ದಾನೆ. ಜ್ಞಾನ ಬೇಕು, ನಮಗೆ ತಿಳುವಳಿಕೆ ಬೇಕು. ಕೆಲವು ಸರಿ ನಮ್ಮ ಜ್ಞಾನ ಇಲ್ಲದೆ ನಾವು ಬಿದ್ದು ಹೋಗ್ತೇವೆ, ಸಮಸ್ಯೆಗೆ ಬೀಳ್ತೇವೆ, ರೋಗಕ್ಕೆ ಬೀಳ್ತೇವೆ. ನಾವು ಜ್ಞಾನ ಉಪಯೋಗ ಮಾಡುವುದಿಲ್ಲ, ವಾಕ್ಯ ಮಾತಾಡುವುದಿಲ್ಲ, ಖಾಲಿ ಕೇಳ್ತೇ ಹೋಗ್ತೇವೆ. ಕೆಲವರು ಪರ್ಸನಲ್ ಪ್ರೇಯರ್ ಕೂಡ ಮಾಡುವುದಿಲ್ಲ. ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳಿ. ಇಲ್ಲಿಂದ ಹೋದ ನಂತರ ಕೆಲವರು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳುವುದಿಲ್ಲ. ಪ್ರಾರ್ಥನೆ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಗೆ, ಯೇಸುಗೆ ಸ್ವೀಕಾರ ಮಾಡಿದ ವ್ಯಕ್ತಿ ಪ್ರಾರ್ಥನೆ ಮಾಡಲೇಬೇಕು. ಸಮಯ ಸಿಗುವ ನೀನು ಪ್ರಾರ್ಥನೆಯಲ್ಲಿ ಕೂತ್ಕೊ. ಇಲ್ಲಿ ನಿನಗೆ ಏನಿಲ್ಲ, ಖಾಲಿ ಈಗ ವಾಕ್ಯ ಜ್ಞಾನ ಮತ್ತು ವಾಕ್ಯ ಕಾರ್ಯ ಮತ್ತು ಉಳಿದ ಕೆಲಸ ಇಲ್ಲ. ನಿನ್ನ ಮನೆಯಲ್ಲೇ ಮಾಡಬೇಕು, ನೀನು ಹೋದ ಮನೆಯಲ್ಲೇ ಮಾಡಬೇಕು. ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ. ಅದಕ್ಕೆ ಜ್ಞಾನ ಇಲ್ಲ. ನನ್ನ ಜನ ಜ್ಞಾನ ಇಲ್ಲದೆ ಇವತ್ತು ನಾಶವಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪುನಃ 2ನೇ ಕೊರಿಂಥಿಯರಿಗೆ ಅದೇ 15 ಏನಿರ್ತಾರೆ ನೋಡಿ, 15. ದೇವರಿಗೆ ಸ್ತೋತ್ರ. ರಕ್ಷಣೆ ಮಾರ್ಗದಲ್ಲಿ ಇರುವವರ ಇಲ್ಲಿಯೋ
ನಾಶನ ಮಾರ್ಗದಲ್ಲಿ ಇಲ್ಲಿರಿಯೋ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾಶನ ಮಾರ್ಗದಲ್ಲಿ ಇಷ್ಟು ಜನರಿದ್ದಾರೆ ಮತ್ತು ರಕ್ಷಣಾ ಮಾರ್ಗ ಜನರಿದ್ದಾರೆ. ಅವರ ಮುಂದೆ ನಾವು ಪರಿಮಳವಾಗಿರುವ ಕ್ರಿಸ್ತನ ಮುಂದೆ ಪರಿಮಳವಾಗಿರಬೇಕು. ನಾಶನ ಜನರು ನಿಮಗೆ ಸಿಗ್ತಾರೆ ಮತ್ತು ವಿಶ್ವಾಸಗಳು ಸಿಗ್ತಾರೆ. ದೇವರು ಏನು ಬಯಸ್ತಾನೆ? ನೀನು ಖಾಲಿ ವಿಶ್ವಾಸದಲ್ಲಿ ಕೂತ್ಕೊಳ್ಬೇಕಂದು ಬಯಸ್ತಾನೆ, ಅದು ಬಯಸ್ತಾನೆ. ನೀನು ಶಿಷ್ಯನಾಗಬೇಕಂದು ಬಯಸ್ತಾನೆ. ಶಿಷ್ಯನಿಗೆ ತನ್ನ ಮಾರ್ಗವನ್ನು ತೋರಿಸ್ತಾನೆ ದೇವರು. ವಿಶ್ವಾಸಿಗೆ ಏನು ಜಸ್ಟ್ ಬರುವುದು ಹೋಗುವುದು. ನೀನು ಶಿಷ್ಯನಾಗಬೇಕು. ಒಬ್ಬ ಶಿಷ್ಯನು ಮಾತ್ರ ಸುವಾರ್ಥ ಸಾರ್ಲಿಕ್ಕೆ ಆಗುತ್ತದೆ. ಶಿಷ್ಯನಿಗೆ ಮಾತ್ರ ಸುವಾರ್ಥ ಸಾರ್ಲಿಕ್ಕೆ ಬೇಕಾದ ಅಭಿಷೇಕ, ಬೇಕಾದ ಜ್ಞಾನ, ಬೇಕಾದ ತಿಳುವಳಿಕೆ ಕೊಟ್ಟು ಮಾರ್ಗ ಅಂತ ತೆರೆಯುತ್ತಾನೆ. ಶಿಷ್ಯನಿಗೆ ಮಾತ್ರ, ವಿಶ್ವಾಸಿಗೆ ಅಲ್ಲ. ದೇವ್ರು ಏನು ಬರ್ತದೆ? ನನ್ನ ಶಿಷ್ಯರನ್ನು ಮಾಡಿ ಹೇಳ್ತಾನೆ. ವೆರಿ ಇಂಪಾರ್ಟೆಂಟ್. ನೀವು ಶಿಷ್ಯರಾಗುವುದು. ಖಾಲಿ ವಿಶ್ವಾಸಿಗಳಾಗಿ ನಾವು ಹೋದರೆ ಏನು ಪ್ರಯೋಜನ? ಏನು ಮತ್ತೆ ನಿಮಗೆ ಅಲ್ಲಿ ಹೋದನು, ಅಯ್ಯೋ ಏನು ಮಾಡಿದೆ ನಾನು, ನನಗೆ ಎಲ್ಲ ಅವಕಾಶ ಇತ್ತು ಈ ಲೋಕದಲ್ಲಿ, ನಾನು ವ್ಯರ್ಥ ಮಾಡಿದೆ. ಅಲ್ಲಿ ನಿಮಗೆ ಆಗ್ತದೆ, ಓ ವ್ಯರ್ಥ ಮಾಡಿದೆ ನಾನು ಎಷ್ಟೋ ಜನರಿಗೆ ನಾನು ಹೇಳಬೇಕಿತ್ತು. ಅಯ್ಯೋ ನನ್ನ ನೆರೆಕವರು, ನಮ್ಮ ಊರಿನವರು, ನಮ್ಮ ಕುಟುಂಬದವರು, ಅಯ್ಯೋ ಅವಕಾಶ ಇತ್ತಪ್ಪ ನನಗೆ. ಅವಕಾಶ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನೋಡಿ ಹೇಗೆ ಅವಕಾಶ ಅರ್ಥ ಮಾಡಿಕೊಳ್ಳಿರಿ. ಯೇಸು ನೋಡಿ ಹೇಗೆ ಅವಕಾಶ. ನಿಮಗೆ ಈ ಪಾಯಿಂಟ್ ಹಿಡ್ಕೊಳ್ಳಿ. ನೀವು ಇಲ್ಲಿ ಇಂದ ಬರುವ ಪಾಯಿಂಟ್ ವಾಕ್ಯದ ಯೇಸುಗೆ ಹತ್ತಿರ ಒಬ್ಬ ಸ್ತ್ರೀಗೆ, ವೈಪಿಚರ್ ಸ್ತ್ರೀಗೆ ಕರ್ಕೊಂಡು ಬರ್ತಾರೆ ಹಿಡಿದು. ಯೇಸು ಬೆರಳಲ್ಲಿ ಬರೆಯುತ್ತಾನೆ. ಕೆಲವು ಪ್ರಶ್ನೆ ಆಗ್ತದೆ, ಉತ್ತರ ಆಗ್ತದೆ. ಅಲ್ಲಿ ಯಾರು ಯೇಸು ಒಂದು ಮಾತು ಹೇಳ್ತಾನೆ, ಅಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅವರು ಮೊದಲು ಕಲ್ಲು ಬಿಸಾಡಲಿ ಹೇಳ್ತಾನೆ. ಆಗ ಎಲ್ಲರೂ ಹಿಂದೆ ಹೋದರು. ತಿಳುವಳಿಕೆ ಬಂತು ಅವರಿಗೆ. ನಾವೆಲ್ಲರೂ ಪಾಪಿಯಾಗಿದ್ದೀವಿ, ಪಾಪದಲ್ಲಿ ಜೀವಿಸ್ತ ತಿಳುವಳಿಕೆ ಬಂತು. ಸುವಾರ್ಥ ಹೇಳುವ ಒಂದು ಅವಕಾಶ ಅಲ್ಲಿ ಅವರಿಗೂ ತಿಳುವಳಿಕೆ ಓಪನ್ ಆಯಿತು. ಇಲ್ಲಿ ನಾವೆಲ್ಲರೂ ಪಾಪಿಯಾಗಿದ್ದೇವೆ, ಓಪನ್ ಆಯಿತು. ಅಷ್ಟ ತನಕ ಓಪನ್ ಆಗಿಲ್ಲ. ಅಷ್ಟ ತನಕ ಅವ್ರು ನೀತಿವಂತರು, ನಾವು ನೀತಿವಂತರು. ಇವಳು ಮಾತ್ರ ಪಾಪಿ, ಇವಳು ಮಾತ್ರ ಪಾಪಿ, ನಾವು ನೀತಿವಂತರು. ಯಾವಾಗ ಈ ಯೇಸು ಈ ಮಾತು ಹೇಳುವಾಗ ಅವ್ರಿಗೆ ಓಪನ್ ಆಯಿತು. ಚಿಕ್ಕವನಿದ್ದು ದೊಡ್ಡವ ತನಕ ಎಲ್ಲರೂ ಹೋದರಂತೆ, ಎಲ್ಲರೂ ಬಿಟ್ಟು ಹೋದರು. ಈ ಜ್ಞಾನ ನಿಮಗೆ ಬೇಕು, ಈ ತಿಳುವಳಿಕೆ ನಿಮಗೆ ಬೇಕು. ಹಲ್ಲೆಲೂಯಾ. ದೇವರ ಹತ್ರ ನಾವು ಕೇಳಿಕೊಳ್ಳಬೇಕು. ಅಲ್ಲಿ ಹೇಳ್ತಾನೆ ದೇವರ ಮುಂದೆ ಪರಿಮಳವಾಗಿದೆ. ಹಲ್ಲೆಲೂಯಾ. ಗಲಾತ್ಯರ ಪತ್ರಿಕೆ ಮುಗಿಸಬೇಕು. ಹೋಗ ಗಲಾತ್ಯ ಪತ್ರಿಕೆ 4 ಏನು ಹೇಳ್ತಾನೆ ನೋಡಿ. ಪೌಲನು ಬರೆಯುತ್ತಾ ಇದ್ದಾನೆ 4 ಗಲಾತ್ಯನ್ಸ್ ನೋಡಿ, ಅರ್ಥ ಮಾಡಿಕೊಳ್ಳಿರಿ. ನೀವು ಪುತ್ರರಾಗಿರುವುದರಿಂದ ದೇವರ ಅಪ್ಪ ತಂದೆಯನ್ನು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯದಲ್ಲಿ ಕಲಿಸಿಕೊಟ್ಟನು. ಯಾವ ಆತ್ಮ ಉಂಟು? ತನ್ನ ಮಗನ ಆತ್ಮ. ಯೇಸುನ ಆತ್ಮ ನಿಮ್ಮ ಒಳಗೆ ಉಂಟು. ಯೇಸು ಏನು ಹೇಳ್ತಿದ್ದ ದೇವರಿಗೆ? ತಂದೆ ಹೇಳ್ತಿದ್ದ, ನನ್ನ ತಂದೆ ಕಳಿಸಿದ್ದು, ನನ್ನ ತಂದೆ ಮಾಡಿದ್ದು, ನನ್ನ ತಂದೆಗೆ ನೀವು ಅರಿಯುವುದಿಲ್ಲ, ನಾನು ಅರಿತಿದ್ದೇನೆ. ಯೇಸು ಹೇಳ್ತಾನೆ ತಂದೆ. ಅದೇ ತಂದೆ ಕೊಟ್ಟ ಆತ್ಮ, ಯೇಸುನ ಒಳಗಿದ್ದ ಆತ್ಮ ನಿಮ್ಮ ಒಳಗೆ ಉಂಟು ಈಗ. ಹಲ್ಲೆಲೂಯಾ. ಒಬ್ಬರು ಹೇಳಿರಿ, ನಿಮ್ಮ ಒಳಗೆ ತಂದೆಯ ಆತ್ಮ ಉಂಟು. ನೀವು ಪುತ್ರರಾಗಿದ್ದೀರಿ, ನೀವು ಪುತ್ರರು, ಆಸ್ತಿಗೆ ಪಾತ್ರರಾಗಿದ್ದೀರಿ, ನೀವು ಪುತ್ರರಾಗಿ ಜೀವಿಸ್ತೀರಿ. ಪುತ್ರರು ನೀವು. ಹಲ್ಲೆಲೂಯಾ. ದೊಡ್ಡ ಪದವಿ ಪುತ್ರ ಎಂದರೆ. ಮಕ್ಕಳಿಗಿಂತ ಪುತ್ರ ಪದವಿ ದೊಡ್ಡದು. ಮಕ್ಕಳು ಲೋ ಗ್ರೇಡ್. ಪುತ್ರರ ಪದವಿ ದೊಡ್ಡ ಪದವಿ ಆಗಿದೆ. ಹಲ್ಲೆಲೂಯಾ. ನೀವೆಲ್ಲರೂ ಪುತ್ರರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೊಲೆಸ್ಗರದ ಪತ್ರಿಕೆ ತೆಗೀರಿ. ಕೊಲೆಸ್ಗರದ ಪತ್ರಿಕೆ 2 9 ಮತ್ತು 10 ಓದುವ. ಕೊಲೆಷನ್ಸ್ ಏನ್ ಹೇಳ್ತದೆ? ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಕ್ರಿಸ್ತನಲ್ಲಿಯೇ ಸಂಪೂರ್ಣತೆ, ಬೇರೆ ಎಲ್ಲಿಲ್ಲ. ಯೇಸು ಕ್ರಿಸ್ತನಲ್ಲೇ ಸಂಪೂರ್ಣತೆ.
ನೋಡಿ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತದೆ. ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಹೇಳಿರಿ, ಕೈಗೊಡೆ. ನೀವು ಆತನಲ್ಲಿ, ಹೇಳಿರಿ, ನೀವು ಆತನಲ್ಲಿ ಏನಾಗ್ತದೆ? ನೀವು ಆತನಲ್ಲಿ ಅವರಿಸಿ ಸರ್ವ ಸಂಪೂರ್ಣತೆ ಅವರಿಸಿ ವಾಸ ಮಾಡುತ್ತದೆ. ಮತ್ತು ನೀವು ಆತನಲ್ಲಿ ಇದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಅರ್ಧ ಅಲ್ಲ, ಪರಿಪೂರ್ಣ ರಕ್ಷಣೆ ಆಗಿದೆ ನಿಮಗೆ. ಪರಿಪೂರ್ಣ ಶ್ರಮಿಸಲ್ಪಟ್ಟಿದ್ದೀರಿ. ಪರಿಪೂರ್ಣ ನಿಮಗೆ ಬಿಡುಗಡೆ ಮಾಡಿದ್ದಾನೆ ಆತನು. ಇನ್ನು ನೀವು ಕಟ್ಟಲ್ಪಟ್ಟರೂ ಅಲ್ಲ, ನಿಮಗೆ ಬಿಡುಗಡೆ ಮಾಡಿದ್ದಾನೆ ಆತನು. ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳಿ. ಅಮೆರಿಕದಲ್ಲಿ ಎಷ್ಟು ವರ್ಷದ ಮೊದಲು ಏನು ನಡೀತಿದ್ದು? ಗುಲಾಮಗಿರಿ ನಡೀತಿತ್ತು, ದಾಸತ್ವ ನಡೆಯುತ್ತಿತ್ತು. ದಾಸತ್ವದ ಒಂದು ರೂಲ್ ಇತ್ತಲ್ಲಿ, ಸಂಸ್ಥೆ ಅವರ ಕಾನ್ಸ್ಟಿಟ್ಯೂಷನಲ್ಲಿ ಇತ್ತು. ದಾಸತ್ವದಲ್ಲಿ ಇರಬೇಕು ಜನರು. ಒಂದ್ಸರಿ ದಾಸತ್ವದಲ್ಲಿ ಕರೆ ತಂದಿರೋರು ಅವರಿಗೆ ಬೇಕಾದ ರೀತಿಯಲ್ಲಿ ನಡೆಯಬಹುದು. ಒಂದು ಪ್ರಾಣಿಗೆ ಉಪಯೋಗ ಮಾಡ್ತಿದ್ದರು ಅವರು. ನೋಡಿ, ಇವತ್ತು ನೀವು ನೋಡ್ತೀರಿ, ಅಲ್ಲಿ ಬ್ಲ್ಯಾಕ್ಸ್ ಇದ್ದಾರಲ್ಲ, ಕಪ್ಪು ಅವರು, ಅವರೆಲ್ಲ ಆಫ್ರಿಕಾದಿಂದ ಹೋದದಲ್ಲಿ ದಾಸತ್ವಕ್ಕೆ ಕೊಂಡೋದಲ್ಲಿ ಅಲ್ಲಿಂದ. ಅದು ರೂಲ್ ಇತ್ತು, ಇಡಬಹುದು. ಅಬ್ರಾಮ್ ಲಿಂಕನ್ ಬಂದ, ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಆದ, ಅವನೊಂದು ರೂಲ್ ತೆಗೆದ ಅಲ್ಲಿ, ಇನ್ನು ಮುಂದೆ ಈ ದೇಶದಲ್ಲಿ ಯಾರಿಗೂ ಕೂಡ ದಾಸತ್ವದಲ್ಲಿ ಇರಲಿಕ್ಕಿಲ್ಲ, ಅದು ಕ್ಯಾನ್ಸಲ್, ದಾಸತ್ವ ಇಲ್ಲ. ಅದು ಅಲ್ಲಿ ಸೈನ್ ಆಯಿತು. ಇನ್ನು ಮುಂದೆ ದಾಸತ್ವ ಇಲ್ಲ, ಯಾರಿಗೂ ಕೂಡ ಇರ್ಲಿಕ್ಕಿಲ್ಲ. ಆಯಿತು, ಎಲ್ಲ ಆಯಿತು. 100 ವರ್ಷ ಆದರೂ ಕೂಡ ಇವರು ಇನ್ನೂ ದಾಸತ್ವದಲ್ಲಿ ಇದ್ದಾರೆ. ಅಲ್ಲಿ ಇನ್ನೂ ದಾಸತ್ವದಲ್ಲಿ ಜೀವಿಸ್ತಾ ಇದ್ದಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಪಾಸ್ ಆಗಿದೆ, ಬಿಲ್ ಪಾಸ್ ಆಗಿದೆ, ಆದರೆ ಇವರಿಗೆ ತಿಳುವಳಿಕೆ ಇಲ್ಲ. ಇವರು ಕಂಡುಕೊಂಡಿಲ್ಲ ಏನು ಬಿಲ್ ಪಾಸ್ ಆಗಿದೆ, ಏನಾಗಿದೆ ಗೊತ್ತು. ಇನ್ನೂ ಕೂಡ ದಾಸತ್ವದಲ್ಲೇ ಇದ್ದಾರೆ. ಅಲ್ಲಿ ಬಿಡುಗಡೆ ಆಗಿದೆ, ಆದರೆ ಇವರು ದಾಸತ್ವದಲ್ಲಿದ್ದಾರೆ. ಅದೇ ಪ್ರಕಾರ ಯೇಸು ನಮಗೆ ಬಿಡುಗಡೆ ಮಾಡಿದ್ದಾನೆ. ನಾವು ಇನ್ನೂ ದಾಸತ್ವದಲ್ಲಿ ನಿಲ್ಲುವುದಲ್ಲ, ಸಂಪೂರ್ಣತೆ ಹೊಂದಿದವರಾಗಿದ್ದೇವೆ ನಾವು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಯಿತು? ಎಷ್ಟು ಜನಕ್ಕೆ ಅರ್ಥ ಆಯಿತು? ಎಷ್ಟು ಜನ ಗೊತ್ತಾದೆ ಯೇಸು ನಮ್ಮನ್ನು ಪ್ರೀತಿಸ್ತಾನೆ? ಯೇಸು ಯೇಸು ಎಷ್ಟು ಜನಕ್ಕೆ ಅಂಗೈಯಲ್ಲಿ ಚಿತ್ರಿಸಿದ್ದಾನೆ? ನಿಮ್ಗೆಲ್ಲರಿಗೆ ಅಂಗೈ ಚಿತ್ರಿಸಿದ್ದಾನೆ ಆತನು. ಎಲ್ಲರಿಗೆ ಪ್ರೀತಿ ಮಾಡ್ತಾನೆ. ಆದರೆ ನೀವು ಎಷ್ಟು ಪ್ರೀತಿ ಮಾಡಬೇಕು ಆತನಿಗೆ? ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ವಾಕ್ಯ ಕೇಳಿದ್ದಕ್ಕೆ ದೇವರಿಗೆ ಸ್ತೋತ್ರ. ಈ ವಾಕ್ಯದಿಂದ ದೇವರನ್ನು ಆಶೀರ್ವಾದ ಮಾಡಲಿ. ತಂದೆ, ನಿನಗೆ ಸ್ತೋತ್ರ ಕರ್ತನೆ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರಪ್ಪ. ದೇವರ ಪ್ರೀತಿ ಮನುಜರ ನಡುವೆ ಮೇಲಿನಿಂದ ಬಂದಿತು. ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ದೇವರ ಪ್ರೀತಿ ಮನುಜರ ನಡುವೆ ಮೇಲಿನಿಂದ ಬಂದಿತು. ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ದೇವರ ಪ್ರೀತಿ ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಪ್ರೀತಿ ಮನುಜರ ಶಾಪವ ಅಳಿಸಿ ಆಯಿತು. ದೇವರ ಪ್ರೀತಿಯು ಮನುಷ್ಯರ ಶಾಪವ ಅಳಿಸಿ ಆಯಿತು. ಆತನ ಕೃಪೆಯು ಮನುಜರ ನಡುವೆ ಹರಿದು ಬಂದಿತು. ಆತನ ಕೃಪೆಯು ಮನುಜರ ನಡುವೆ ಹರಿದು ಬಂದಿತು.
ದೇವರ ಪ್ರೀತಿ ಹಾಲೆಲೂಯಾ ಹಾಲೆಲೂಯಾ. ತಂದೆ ನಿನಗೆ ಸ್ತೋತ್ರ. ನಿನ್ನ ಪಾದದ ಬಳಿಗೆ ಬಂದಿದೆ, ಯೇಸುವಿನ ಪಾದದ ಬಳಿಗೆ. ತಂದೆ, ಇವರು ಮೆಸೇಜ್ ಕೇಳಿದರೆ, ವಾಕ್ಯ ಕೇಳಿದರೆ ಕರ್ತನೆ, ಕೇಳಿದ ವಾಕ್ಯ ಅದು ತಿಳುಕೊಂಡು ನಡೆಯಲಿಕ್ಕೆ ಸಹಾಯ ಮಾಡು ಕರ್ತನೆ ದೇವ. ಎಲ್ಲ ಕೇಳಿಂದ ತಪ್ಪಿಸು ಕರ್ತನೆ. ಇವರು ಸಂಪೂರ್ಣ ಹೊಂದಿದವರಾಗಿದ್ದಾರೆ ಕರ್ತನೆ. ಕರ್ತನೆ, ಬೆಳಕಾಗಿ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಹಸ್ತ, ನಿನ್ನ ಪ್ರಸನ್ನತೆ ಯಾವಾಗಲೂ ಇವ್ರ ಮೇಲೆ ಇರಲಿ ಕರ್ತನೆ. ನಿನ್ನ ಉಪಸ್ಥಿತಿ ಇವರು ಹೋದಲ್ಲಿ ಇರಲಿ, ಇವರ ಮನೆಯಲ್ಲಿರಲಿ, ಇಲ್ಲಿ ಕೆಲಸ ಹೋಗ್ತಾ ಅಲ್ಲಿ ಇರಲಿ, ನಿನ್ನ ಪ್ರಸನ್ನತೆ ಇರಲಿ ಕರ್ತನೆ. ಇವರಿಗೆ ಬಲಪಡಿಸು, ವಾಕ್ಯದಿಂದ ಬಲಪಡಿಸು, ವಾಕ್ಯದ ಜ್ಞಾನ ಕೊಡು, ವಾಕ್ಯದ ತಿಳುವಳಿಕೆ ಕೊಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೆ. ದೇವಾ ಕರ್ತನೆ, ಇವರು ಪರಿಮಳವಾಗಿ ಇರಬೇಕು ಕರ್ತನೆ. ಲೋಕದಲ್ಲಿ ಇರುವಾಗ ಕರ್ತನೆ, ನಾಶನ ಮಾರ್ಗದಲ್ಲಿ ಇದ್ದವರು ಕೂಡ ಬೆಳಕಿನ ಮಾರ್ಗದಲ್ಲಿ ಇವರು ಪರಿಮಳವಾಗಿರ್ಬೇಕು ಕರ್ತನೆ, ಬೆಳಕಾಗಿರ್ಬೇಕು. ಸಹಾಯ ಮಾಡು ಕರ್ತನೆ. ನಿನ್ನ ಸಹಾಯ ಇವರಿಗೆ ಬೇಕಪ್ಪ ಕರ್ತನೆ. ಏಕೆಂದರೆ ಲೋಕದಲ್ಲಿ ಕತ್ತಲೆ ಉಂಟು, ಆ ಕತ್ತಲೆ ತುಂಬದೆ ಲೋಕದಲ್ಲಿ ಇದ್ದಾರೆ. ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ, ನೀವು ಲೋಕದಲ್ಲಿ ಇದ್ದವರು, ಕತ್ತಲೆಯಲ್ಲಿ ಇದ್ದವರು, ಪಾಪದಲ್ಲಿ ಇದ್ದವರು, ನಾನು ಅದರಿಂದ ತೆಗೆದು ನಿಮಗೆ ನನ್ನ ಯೇಸುವಿನ ರಕ್ತ ತೊಳೆದು ಪುನಃ ನಿಮಗೆ ಬೆಳಕನ್ನು ಕೊಟ್ಟು ಅದೇ ಕತ್ತಲೆ ತುಂಬಿದ ಲೋಕದಲ್ಲಿ ನಿಮಗೆ ಇಟ್ಟಿದ್ದೇನೆ. ಅಲ್ಲಿ ನೀವು ಬೆಳಕಾಗಿರ್ಬೇಕು. ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ, ಅಲ್ಲಿ ಬೆಳಕಾಗಿರ್ಲಿಕ್ಕೂ ಸಹಾಯ ಮಾಡು. ನಮಗೆ ಅವರಿಗೆಲ್ಲರಿಗೂ ಸಹಾಯ ಮಾಡ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೆ. ಅಲ್ಲಿ ಕಾರ್ಯ ಮಾಡು. ಯೇಸು ನಾಮದಲ್ಲಿ ಅವರ ಆಶೀರ್ವಾದ ಮಾಡ್ತೇನೆ ಕರ್ತನೆ. ಇವರ ಆಶೀರ್ವಾದ ಹೊಂದಬೇಕು ಕರ್ತನೆ. ಏನು ನೀನು ಪ್ರಾಮಿಸ್ ಮಾಡಿದಿ ಕರ್ತನೆ, ಆಶೀರ್ವಾದ ಅಬ್ರಾಹ್ಮನ, ಇಸಾಕನ, ಯಾಕೋಬನ ಆಶೀರ್ವಾದ ಕ್ರಿಸ್ತ ಯೇಸುನ ಹೊಂದಲಿ ಕರ್ತನೆ. ಎಲ್ಲ ಭಾಗದಲ್ಲಿ ಆಶೀರ್ವಾದ ಹೊಂದಲಿ. ಆತ್ಮಿಕ ಭಾಗದಲ್ಲಿ, ಸ್ವಾಭಾವಿಕ ಭಾಗದಲ್ಲಿ ಇವರ ಆಶೀರ್ವಾದ ಹೊಂದಬೇಕು ಕರ್ತನೆ ದೇವ. ಆಶೀರ್ವಾದ ಹೊಂದಲಿ ಕರ್ತನೆ. ಯೇಸು ನಾಮದಲ್ಲಿ ತಂದೆ, ಆಮೆನ್.